ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಜ್ಞಮಶೇಷತ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಗ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಜ್ಞಮಶೇಷತ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಗ. ಪಾದುಕಾ ಸಹಸ್ರದಲ್ಲಿ ಫಲಪದ್ಧತಿಯಲ್ಲಿ 26ನೇ ಶ್ಲೋಕ ಕಡೆಗೆ ಬಂದಿದ್ದಾರೆ ಸ್ವಾಮಿ ದೇಶಿಕರು ಪಾದುಕಾ ವೈಭವವನ್ನು ವರ್ಣನೆ ಮಾಡೋದ್ರಲ್ಲಿ. ಫಲವನ್ನು ಬೇರೆ ಬೇರೆ ತರಹ ಕೇಳ್ತಾ ಇದ್ದಾರೆ. ಫಲಪದ್ಧತಿ ಅಂದರೆ ನಾವೇನು ಅಂದ್ಕೊಂಡಿದ್ವಿ, ಆಳ್ವಾರೆಲ್ಲ ಹೇಳೋ ಹಾಗೆ ಅದು ಮಾಡಿದರೆ ಸಿಗತ್ತೆ ಅಂತ. ಇದನ್ನು ಪ್ರಭಾವ ಪದ್ಧತಿನಲ್ಲೇ ಹೇಳಿಬಿಟ್ರು. ಪ್ರಭಾವ ಪದ್ಧತಿನಲ್ಲಿ ಒಂದು ಸತಿ ತಲೆ ಮೇಲೆ ಅವರು ಇಟ್ಬಿಟ್ರೆ ದುರ್ಲಿಪಿನೇ ಸ್ವರ್ಣಲಿಪಿ ಆಗತ್ತೆ ಅಂದರು. ಎಷ್ಟು ಕಡೆಯಲ್ಲಿ ಹೇಳಿದ್ದಾರೆ ಏನೇನಾಗುತ್ತೆ, ಬ್ರಹ್ಮ ಪದವಿ ಸಿಗತ್ತೆ, ಶಿವ ಪದವಿ ಸಿಗತ್ತೆ, ಯಾವ ಪದವಿ ಬೇಕು ನಿಮಗೆ, ಏನೇನಾಗುತ್ತೆ. ಈಗ 2 ಅಕ್ಷರ ಭಗವಂತನ 2 ಅಕ್ಷರ ರಾಮನೋ ಹರಿನೋ ತೊಗೊಂಡ್ರೇ ಸಾಕು ನಮಗೆ ಎಂತೆಂತಹ ಫಲಗಳು ಅಂತ ಹೇಳ್ತಾರೆ. 4 ಅಕ್ಷರ ತೊಗೊಂಡ್ರೇ ನಾರಾಯಣ ಎನ್ನುಂ ನಾಮಂ ಕುಲಂ ತರುಂ ಸಲ್ವಂ ತಂದಿಡುಂ ಅಡಿಯಾರ್ ಅಂತೆಲ್ಲ ಹೇಳ್ತಾರೆ. ಈಗ ಪಾದುಕಾ ಸಹಸ್ರದ ಫಲ ಏನು ಅಂತ ಕೇಳಿದ್ರೆ ಮೊದಲೇ ಹೇಳಿದಂತೆ ಆ ಕೈಂಕರ್ಯ, ಪರಮಾತ್ಮನ ಕೈಂಕರ್ಯ, ಪರಮಾತ್ಮನ ಭಕ್ತರ ಕೈಂಕರ್ಯ ಇಲ್ಲಿ ನಮಗೆ ಸಿಗಬೇಕು. ಅದು ಪ್ರಾರ್ಥನೆ. ಅದು ಸಿಗತ್ತಾ ಅಂದರೂ ಪಾದುಕಾ ಸಹಸ್ರದಿಂದ ಸಿಕ್ಕೇ ಸಿಗತ್ತೆ ಅಂತಾರೆ. ನೀ ಮಾಡ್ತೀಯ, ನೀನು ನನ್ನನ್ನು ಕೈ ಬಿಡೋದಿಲ್ಲ, ನನ್ನ ಅಂತ್ಯಕಾಲದಲ್ಲಿ ನೀನು ಖಂಡಿತ ಬಂದೇ ಬರ್ತೀಯ, ಭಗವಂತನ ದರ್ಶನ ಮಾಡಿಸ್ತೀಯ ಅಂತಲೇ ಹೇಳ್ಬಿಡ್ತಾರೆ ಅವರು. ಅದೇ ಫಲ. ಅದರಿಂದ ಸೆಪರೇಟಾಗಿ ಇದರಲ್ಲಿ 30 ಶ್ಲೋಕಗಳಲ್ಲಿ ಅವರು ಹೇಳ್ತಾರೆ ಅನ್ನೋದು ಇಲ್ಲ. ಏನು ಅಂತಂದರೆ ಅಪೇಕ್ಷೆ ಏನಾದರೂ ಇದ್ದರೆ ನಾವು ಚೇಂಜ್ ಮಾಡಿಕೊಳ್ಳಿ ಅಂತ. ಯಾಕಂದರೆ ಮತ್ತೇನಂಗೆ ಕಾಮಂಗಳು ಮಾತು ಅನ್ನೋದಕ್ಕೆ ಇದು ವಿವರಣೆ. ಗೋದಾದೇವಿಯ ತಿರುಪ್ಪಾವೈ ಒಂದೇ ಒಂದು ಕೇಳಿದ್ಲವಳು ಲಾಸ್ಟಲ್ಲಿ ಏನಂತ, ಚಿತ್ತಂ ಸಿರುಗಾಲೆ ಒಂದನ್ನೈ ಚೇವಿತ್ತು ನಿನ್ನ ಪೊತ್ತಾಮರೈ ಅಡಿಯನ್ನು ನಾನು ಸ್ತೋತ್ರ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಬೇರೆ ಏನೂ ಇಲ್ಲ, ಮತ್ತೆ ನಮ್ಮ ಕಾಮಂಗಳ ಮಾತು. ನಮಗೆ ತುಂಬ ಕಾಮನೆಗಳು ಉಂಟು ಹೃದಯ ಆಳದಲ್ಲಿ, ಏನೇನೋ ಇರುತ್ತೆ, ನಮಗೆ ಗೊತ್ತಿಲ್ಲ, ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ವಾಸನೆಯಿಂದ ಏನೇನೋ ಇರುತ್ತೆ. ಅದನ್ನು ಮಾತು ಅಂತ ತುಂಬ ಇರುತ್ತೆ. ಯಾತಕ್ಕೆ ಅಂತಂದರೆ ಅದು ಬಿಡೋದಿಲ್ಲ ನಮ್ಮನ್ನು ಇಂದ್ರಿಯಗಳು. ಮನಸ್ಸು ಎಲ್ಲನೂ ಗ್ರಹಿಸ್ಕೊಂಡು ಬಂದಿದೆ. ಯಾವುದೋ ನಾವು ಮಾಡಿದ್ದೀವಲ್ಲ ಅವತಾರಗಳು, ನಮ್ಮ ಜನ್ಮಾಂತರದಲ್ಲಿ ಏನೇನು ಅದನ್ನು ಇಂಪ್ರಿಂಟ್ ಮಾಡ್ಕೊಂಡು ಬಂದಿದ್ದೀವೋ ಅದೆಲ್ಲ ಮಾನಸಿಕವಾಗಿ ಅಂತರಂಗದಲ್ಲಿ ಇದ್ದೇ ಇರುತ್ತೆ, ಅಂತರಾಳದಲ್ಲಿ. ಅದೆಲ್ಲ ಹೋಗಬೇಕು ಅಂತಂದರೆ ಅದು ಪಾದುಕಾದೇವಿ ಮಾಡಬೇಕು. ಮತ್ತೇನು ಕಾಮಂಗಳ ಮಾತು. ಅದನ್ನು ಆಂಡಾಳ್ ಕೇಳಿದ ಹಾಗೆ ಸ್ವಾಮಿ ದೇಶಿಕರು ಪಾದುಕಾದೇವಿಯನ್ನು ಕೇಳಿ ನೀ ಮಾಡ್ತೀಯಾ. ಅವರು ಪ್ರಾರ್ಥನೆ ವಿಜ್ಞಾಪನೆಯೂ ಮಾಡ್ತಾರೆ, ಇದೇ ನನ್ನ ವಿಜ್ಞಾಪನೆ ಅಂತ ಹೇಳ್ತಾರೆ. ಆದರೆ ಅದು ಏನು ಅಂತಂದರೆ ಮಾಡ್ತೀಯ ಅನ್ನುವಂಥ ಆ ಭರವಸೆ ನಮ್ಮಲ್ಲಿ ಬರಬೇಕಲ್ಲ, ಮಹಾವಿಶ್ವಾಸ. ವಿಶ್ವಾಸ ಬರುವಂತೆ ಮಾಡ್ತಾರೆ ಸ್ವಾಮಿ ದೇಶ. ಅದು ಫಲಶ್ರುತಿನಲ್ಲಿ ಅದೇ ಹೇಳಿ ಬಹುವಿಧ ಪುರುಷಾರ್ಥ ಗ್ರಾಮ ಸೀಮಾಂತರೇಖ. ಬೇಕಾದಷ್ಟು ಪುರುಷಾರ್ಥಗಳು ಉಂಟು, ಅದೇ ಈಗ ಹೇಳಿದ್ದು. ಆಸೆಗಳೂ ಉಂಟು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ದಯೆ, ಆ ನಿನ್ನ ದಯೆ ನನ್ನ ಮೇಲೆ ಇರ್ತೀಯ ಅಂದರೆ ನಿನ್ನ ಕೃಪೆಗೆ ಇಂತಹ ಪಾತ್ರರಾದವರು ಅಂತಹ ಭಾಗ್ಯವನ್ನು ಪಡ್ಕೊಳ್ತಾರೆ. ಯಾವ ಭಾಗ್ಯವನ್ನು? ಕೈಂಕರ್ಯ ಮಾಡುವಂಥ ಭಾಗ್ಯ, ಸದಾ ನಿನ್ನ ಕೈಂಕರ್ಯವನ್ನು ಮಾಡುವಂಥ ಭಾಗ್ಯ ಅದು ಬೇಕು. ನಿನ್ನ ಮಹಿಮೆಯನ್ನು ವೇದಗಳೆಲ್ಲ ಹೇಳುತ್ತೆ, ಅದನ್ನೆಲ್ಲ ನಾನು ಇನ್ನು 100 ವರ್ಷಗಳು ಇದ್ದು ಹೇಳ್ತಾ ಇರಬೇಕು. ಸ್ವಾಮಿ ದೇಶಿಕರು ಅಲ್ಲಿ ಪ್ರಾರ್ಥನೆ ಮಾಡಿದರು, ಸಂಚಾರ ಪದ್ಧತಿಯಲ್ಲಿ ನೀನು ಮಂಟಪಗಳಿಗೆ ಬಂದು ಹೋಗಿ ಮಾಡೋದನ್ನು ನಾನು 100 ವರ್ಷಗಳಿದ್ದು ಇನ್ನೂ ನಾನು ಸೇವೆ ಮಾಡ್ತಾ ಇರಬೇಕು. ಆಸೆ ಏನು? ಪರಮಾತ್ಮನ ಸೌಲಭ್ಯವನ್ನು ಇಲ್ಲಿ ಅನುಭವಿಸ್ಬೇಕೇ ವಿನಃ ಅಲ್ಲಿ ಇಲ್ಲ, ವೈಕುಂಠದಲ್ಲಿ ಇಲ್ಲ. ಅಲ್ಲಿ ಎಲ್ಲರಿಗೂ ಒಂದೇ ಥರ, ಎಲ್ಲರೂ ಭಗವಂತನ ಧ್ಯಾನ, ಬೇರೆ ಇಲ್ವೇ ಇಲ್ವಲ್ಲ. ಮತ್ತೆ ನನ್ನ ಕಾಮಗಳ ಮಾತು ಅಂದರೆ ವೈಕುಂಠ ಕೊಡು ಅಂತ ಅರ್ಥ. ಅದನ್ನೇ ಕೇಳಿದ್ರು ಸಂಚಾರ ಪದ್ಧತಿಯಲ್ಲಿ ನಿನ್ನ ಉತ್ಸವಗಳನ್ನು ಗತಾಗತಾನಿ ಶತವರ್ಷಗಳು ನಾನಿದ್ದು
ನೀನು ಬರೋದನ್ನು ಹೋಗೋದನ್ನು ಮಂಟಪಿಕಾಸು ಒಂದೊಂದು ಮಂಟಪದಿಂದ ಆ ಮಂಟಪದಿಂದ ಈ ಮಂಟಪಕ್ಕೆ, ಈ ಮಂಟಪದಿಂದ ಸಾವಿರ ಕಾಲು ಮಂಟಪಕ್ಕೆ, ಅಲ್ಲಿಂದ ವಾಪಸ್ ಅರ್ಜುನ ಮಂಟಪಕ್ಕೆ, ಹೀಗೆ ಬಂದು ಹೋಗ್ತಾ ಇರೋದನ್ನು ನಾನು ಸೇವೆ ಮಾಡ್ತಾನೇ ಇರಬೇಕು 106 ವರ್ಷ. ನನಗೆ ಯಾಕೆ ವೈಕುಂಠ ಬೇಕು? ಅದನ್ನು ಕೊಟ್ಬಿಟ್ರೆ ನೀನು ಅದು ಇಲ್ಲಿ ಅದನ್ನೇ ಕೇಳ್ತಾ ಇದ್ದಾರೆ. ಫಲದಲ್ಲಿ 100 ವರ್ಷಗಳು ಕೊಟ್ಟರೂ ನಾನು ನಿನ್ನ ವೈಭವವನ್ನು ಎಲ್ಲರಿಗೂ ಉಪನ್ಯಾಸವನ್ನು ಮಾಡಿ ತಿಳಿಸ್ಬೇಕು ಅಂತ. ಆ ಭಾಗ್ಯವನ್ನು ನಿನ್ನ ದಯೆಯಿಂದ ನನಗೆ ಸಿಗತ್ತೆ ಅಂತ ಕೇಳ್ಬಿಟ್ಟು. ಅಂದರೆ ನಿನ್ನ ಕೃಪೆಗೆ ಪಾತ್ರರಾದವರು ಇಂತಹ ಭಾಗ್ಯವನ್ನು ಪಡೆದುಕೊಳ್ತಾರೆ. ಎಷ್ಟು ಜನ ಇದ್ದಾರಲ್ಲ, ಎಷ್ಟು ಜನ ಭಾಗವತರು ಅದನ್ನು ಮಾಡ್ತಾ ಇದ್ದಾರಲ್ಲ. ದೇಶಿಕರು ಕೊಟ್ಟಂತಹ ಹೇಳಿದಂತಹ ಫಲ ಇದೇ ಫಲ ತಾನೆ. ಬಹುವಿಧ ಪುರುಷಾರ್ಥ ಗ್ರಾಮ, ಎಷ್ಟು ಸುಂದರವಾದ ಶ್ಲೋಕ ಅದು. ಅಂದರೆ ಸ್ವಾಮಿಗೆ ದೇಶಿಕರಿಗೆ ಏನು ಆಸೆ? ಇಲ್ಲೇ ವೈಕುಂಠ, ಇಲ್ಲೇ ಅನುಭವ. ಸದಾಕಾಲ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ, ಉತ್ಸವನ ನೋಡ್ತಾ, ಉಪನ್ಯಾಸಗಳನ್ನು ಮಾಡ್ತಾ, ಕಾವ್ಯಗಳನ್ನು ಬರೀತಾ. ಅವರು ಬರೆದಿರೋದಷ್ಟು ಯಾರಾದರೂ ಬರೆಯೋಕ್ಕಾಗತ್ತಾ? ಅಬ್ಬಾ! ಅಂದರೆ ಅವರು ಒಂದು ಕ್ಷಣವೂ ಅನ್ಯಥಾ ಕಾಲಕ್ಷೇಪ ಮಾಡೇ ಇಲ್ಲ. ಅವರು ಅದು ತಿಳಿಸುತ್ತೆ, ಅದನ್ನೇ ಗೊತ್ತಾಗುತ್ತೆ ಅಷ್ಟು ಚೆನ್ನ. ಅಮಾಪಾದಿಕೆ ಅಂತ ನೀನು ಅಂದರೆ ನೀನು ದಯೆಯನ್ನು ಇಟ್ಟರೆ, ಕೃಪೆಯನ್ನು ಇಟ್ಟರೆ ಪ್ರತಿನಿತ್ಯವೂ ಒಂದೊಂದು ಪಾದುಕಾ ಸಹಸ್ರ ಮಾಡ್ಬೋದು ನಾವು ಅಂತಾರೆ. ಒಂದೊಂದು ಆದರೆ ಪ್ರತಿನಿತ್ಯ ಉಪನ್ಯಾಸ ಅಂತಾರಲ್ಲ, ಅದು ಪ್ರತಿನಿತ್ಯ ಒಂದೊಂದು ಪಾದುಕಾ ಸಹಸ್ರ ಮಾಡ್ಬೋದು ಅಂತಾರೆ, ರಚನೆ ಮಾಡ್ಬೋದು. ನಾವು ಈಗ ಪಾರಾಯಣ ಮಾಡೋದಕ್ಕೇ ನಾವು ಕಷ್ಟಪಡ್ತೀವಿ, ಅವ್ರು ರಚನೆ ಮಾಡ್ಬೋದು ಅಂತಾರೆ. ಅದೇನೋ ಅದಕ್ಕೆ ಮನಸ್ಸು ಕೊಟ್ಟಲು ಏನೋ ಪಾದುಕಾದೇವಿ ಕಂಟಿನ್ಯೂಸ್ ಆಗಿ ಮಾಡುತ್ತೆ, ಅವಳೇ ನಡೆಸ್ಕೊಳ್ಬೇಕು. ಈಗ 996 ತಿಳಕಯಸಿ ಶಿರೋಮೇ ಶೌರಿಪಾದಾವನಿತ್ವಂ ಭಜಸಿ ಮನಸಿ ನಿತ್ಯಂ ಭೂಮಿಕಾಂ ಭಾವನಾಖ್ಯಾಂ ವಚಸಿ ಚ ವಿಭವೈಹಿ ಸ್ವಯ್ಯಿ ವ್ಯಕ್ತಿಮಿತ್ತಂ ಪ್ರಯಾತ ತದಿಹ ಪರಿಣತಂ ಮೇ ತಾದೃಶಂ ಭಾಗದೇಯಂ. ಅಂದರೆ ಭಾಗ್ಯವಂತ ತುಂಬ ಸಂತೋಷ ಪಡ್ತಾರೆ ಸ್ವಾಮಿ ದೇಶಿಕರು. ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಬಂದಿದ್ದ ಫಲ ಇದೆಲ್ಲ, ಅವರು ಅನುಭವಿಸಿದಂಥ ಫಲ ಈಗಲೇ ಇಲ್ಲೇನೆ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಪಾದುಕೆಯ ಸಂಬಂಧದಿಂದಲೇ ಈ ಫಲಗಳೆಲ್ಲ ನನಗೆ ಸಿಕ್ಕಿದ್ದು. ಭಗವಂತನ ಅನುಭವವಾಗಲಿ, ಭಾಗವತರ ಅನುಭವವಾಗಲಿ, ಪಾದುಕೆಯ ಅನುಭವವಾಗಲಿ, ಅದನ್ನು ಸ್ತೋತ್ರ ಮಾಡೋದಾಗಲಿ, ಎಲ್ಲವೂ ಎದರಿಂದ ಸಿಕ್ತು? ಎಲ್ಲವೂ ಪಾದುಕಾದೇವಿಯ ಕರುಣೆಯಿಂದ. ಅದರಿಂದ ಆ ಸಂಬಂಧದಿಂದ ಏನಾಯಿತು ಅಂದರು, ಇದರಲ್ಲಿ ತ್ರಿಕರಣ ಶುದ್ಧಿ ಆಯಿತು ಅಂತ. ತ್ರಿಕರಣ ಶುದ್ಧಿ ಆಯಿತು ನನಗೆ. ಪಾದುಕಾದೇವಿ ಅಮ್ಮ, ಓ ಪಾದುಕೆ, ನೀನು ನನ್ನ ತಲೆ ಮೇಲೆ ವಿಜಯ ಮಾಡಿಸಿದ್ರಿಂದ ನನ್ನ ಕಾಯ ಶುದ್ಧಿ ಆಯಿತು. ಕಾಯ ಶುದ್ಧಿ, ಶರೀರವೇ ಪೂರ್ತಿ, ಶಿರಸ್ಸಿನಲ್ಲಿ ಇಟ್ಟ ಮೇಲೆ ಪೂರ್ತಿ ಶರೀರ ಶುದ್ಧಿ ಆಯಿತು. ನಿನ್ನ ಧ್ಯಾನದಿಂದ ಮನಃಶುದ್ಧಿ ಆಯಿತು. ನಿನ್ನನ್ನು ಧ್ಯಾನ ಮಾಡಿ ತಾನೇ ಸ್ತೋತ್ರ ಬರಿಬೇಕು. ರಚನೆ ಮಾಡಬೇಕಾದ್ರೆ ಸಂಪೂರ್ಣ ನಿನ್ನ ಧ್ಯಾನನೇ ಇರಬೇಕು, ಇಲ್ಲಾಂದರೆ ನಾನೇನು ಮಾಡೋಕ್ಕಾಗುತ್ತೆ? ಸೊ ಮನಸ್ಸು ಶುದ್ಧಿ ಆಯಿತು ನಿನ್ನ ಧ್ಯಾನದಿಂದ. ಬಾಯಿಂದ ಹೇಳಿದ್ರಿಂದ ವಾಕ್ಶುದ್ಧಿ ಆಯಿತು. ಸೊ ತ್ರಿಕರಣ ಶುದ್ಧಿಯೂ ಆಗಿಬಿಡ್ತಮ್ಮ ನಿನ್ನ ದಯೆಯಿಂದ, ನಿನ್ನ ಸಂಬಂಧದಿಂದ. 3 ಇಂದ್ರಿಯಗಳು ಪರಿಶುದ್ಧವ ಆಗುವಂತಹ ಭಾಗ್ಯ ನಿನ್ನ ಕೃಪೆಯಿಂದ. ನೋಡಿ, ತಿಲಕಯಸಿ ಶಿರೋಮೆ ಶೌರಿ ಪಾದಾವನಿತ್ವಂ ಭಜಸಿ ಮನಸಿ ನಿತ್ಯಂ ಭೂಮಿಕಾಂ ಭಾವನಾಖ್ಯಾಂ. ನನ್ನ ಭಾವನೆಗಳೆಲ್ಲ ಚೇಂಜ್ ಆಗೋಯ್ತು, ಮನಃಶುದ್ಧಿ ಆಗೋಯ್ತು. ಯಾವುದು ತಪ್ಪು ವಿಷಯಗಳೇ ಮನಸ್ಸಿನಲ್ಲಿ ಬರೋದಿಲ್ಲ, ಬೇರೆ ವಿಷಯಗಳೇ ಬರೋದಿಲ್ಲ. ಮನಸ್ಸು ಶುದ್ಧಿ ಆಯಿತು. ವಚಸಿ ಚ ವಿಭವೈಹಿ, ನಿನ್ನ ವೈಭವವನ್ನು ಅನುಭವಿಸಿ ಹೇಳಿ ಹೇಳಿ ನನ್ನ ವಾಕ್ಶುದ್ಧಿ ಆಯಿತು. ವ್ಯಕ್ತಿಮಿತ್ತಂ ಪ್ರಯಾತ ತದಿಯ ಪರಿಣತಮ್ಮೆ ತಾದೃಶಂ ಭಾಗದೆ. ಇಂತಹ ಭಾಗ್ಯವಾನ್ ಇನ್ಯಾರಿದ್ದಾರೆ? ತ್ರಿಕರಣ ಶುದ್ಧಿಯಾಗಿ. ಅದರಿಂದ ಇದು 3 ನಿನ್ನ ಸಂಬಂಧದಿಂದ ಆಯ್ತಮ್ಮ ಅಂತ ಹರ್ಷ ಸಂತೋಷ ಪಡ್ತಾರೆ. ಅಂದರೆ ನಮಗೂ ಇದು ಅನ್ವಯಿಸ್ಕೊಳ್ಬೇಕಲ್ಲ, ಇದೇ ಫಲ. ಅದರಿಂದ ನಾನು ಪಡೆದಂಥ ಫಲಗಳೆಲ್ಲ ನಿನ್ನ ಅನುಗ್ರಹದಿಂದ. ನಾನು ಯಾವುದು ನಾನಾಗಿ ಸ್ವತಂತ್ರವಾಗಿ ಏನು ಸಂಪಾದನೆ ಮಾಡಿದ್ದಲ್ಲ, ಎಲ್ಲವೂ ನಿನ್ನ ದಯೆಯಿಂದ ನೀನೇ ಅದನ್ನು ಮಾಡಿಸ್ಕೊಂಡು ಬಿಟ್ಟೆ. ಅದರಿಂದ ಈ ಆತ್ಮ ಶುದ್ಧಿ ಆಯಿತು. ಈ ಆತ್ಮ ಈ ಶರೀರವನ್ನು ಅವಲಂಬಿಸಿದೆ. ಅದು ಅವಲಂಬಿಸಿರೋದ್ರಿಂದ ಈ ಶರೀರ ಶುದ್ಧಿ, ವಾಕ್ಶುದ್ಧಿ ಬೇಕೇ ಬೇಕು. ಅದು ಬಂದ್ಬಿಡ್ತು. ಮನಸ್ಸು ಇಂದ್ರಿಯತ, ಆತ್ಮಕ್ಕೆ ತ್ರಿಕರಣ, ಮನಸ್ಸು ಮನಸ ವಾಚ ಕಾಯ.
ಮನಸ್ಸಿನಿಂದ ನಿನ್ನ ಧ್ಯಾನ, ವಾಚಾದಿಂದ ನಿನ್ನ ವೈಭವದ ವರ್ಣನೆ, ಕಾಯದಿಂದ ನೀನೇ ನನ್ನ ತಲೆ ಮೇಲೆ ಇದ್ಬಿಟ್ಟಿದೆಯಾ ಭೂಷಣವಾಗಿ. ಅದರಿಂದ ಎಲ್ಲ ಇದು ಲಭ್ಯವಾಗಿದ್ದು ನಿನ್ನ ದಯೆಯಿಂದ, ನಿನ್ನ ಕೃಪೆಯಿಂದ ಅಂತ ಹೇಳಿ ಇದು 3 ವಿಷಯವನ್ನು ಹೇಳ್ತಾರೆ. ಮುಂದಿನ ಶ್ಲೋಕ, ಇದರಲ್ಲಿ ನಿನ್ನ ಕೃಪೆ ಬರೋದಕ್ಕೆ ಮೊದಲು ನಾನು ಹೇಗಿದ್ದೆ? ಮೊದಲು ಹೇಗಿದ್ದೆ? ಯಾವುದೋ ಗುಂಪಲ್ಲಿದ್ದೆ ನಾನು, ಏನೂ ಗೊತ್ತಿಲ್ಲ, ಅಜ್ಞಾನಿ ಅಂತಾರೆ ದೇಶದ. ಅಜನಿಜ ಚಿರಮಾದೌ ಹಂತ ದೇಹೇಂದ್ರಿಯಾದಿ ತದನು ತದಧಿಕಸ್ಸನ್ ಈಶ್ವರೋಘಂ ಬಭೂವ ಅಥ ಭಗವತ ಏವ ಅಭೂವಂ ಅರ್ಥಾದಿದಾನಿ ತವ ಪುನರಗಮಾಸಂ ಪಾದುಕೆ ಧನ್ಯ ಜನ್ಮ. ಈ ಜನ್ಮ ಧನ್ಯವಾಗೋದಕ್ಕೆ ನಾನು ಧನ್ಯನಾದೆ, ಅದಕ್ಕೆ ಮುಂಚೆ ಇಲ್ಲ, ನಿನ್ನ ಕೃಪೆಯಿಂದ ಮಾತ್ರ. ನಾನು ಎಲ್ಲಿದ್ದೆ? ಸುಮ್ಮನೆ ಬೇರೆ ವಿಷಯದಲ್ಲಿ ಮಾತಾಡಿ ಅದರಲ್ಲೇ ಹೋಗುವಂತಹ ಜನದಲ್ಲಿ ಲೋಕಾಯತನರು, ಮೂರ್ಖರು, ಅವ್ರ ಜೊತೆನಲ್ಲಿದ್ದೆ ಅಜ್ಞಾನಿಗಳು. ಈ ನನ್ನ ದೇಹವೇ ಆತ್ಮ, ಅವಿವೇಕಿ. ಅವಿವೇಕ ಅಂದ್ರೇನು? ದೇಹವೇ ಆತ್ಮ, ಬೇರೆ ಇಲ್ಲ ಅಂತ. ಅದರಲ್ಲಿ ಪ್ರವೃತ್ತಿಯಿಂದ ಅವರ ಜೊತೆನಲ್ಲಿದ್ದರೆ ಅದೇ ತಾನೇ ಬರುತ್ತೆ, ಸಹವಾಸ ದೋಷ. ಯಾರ್ಯಾರು ಏನು ಹೇಳ್ತಾರೋ ಅದಕ್ಕೆಲ್ಲ ಹೂ ಅಂತೀವಿ ನಾವು, ಅದರಿಂದ ಅದು ದೋಷವಾಗಿಬಿಡುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ. ಅದರಿಂದ ದೇಹಕ್ಕಿಂತ ಆತ್ಮ ಬೇರೆ ಅನ್ನುವಂತಹ ವಿವೇಕ ಜ್ಞಾನ, ಅಂದರೆ ಅಜ್ಞಾನಿ ಅಂತ ಹೇಳಿಬಿಟ್ರು. ನಾನು ಮೂರ್ಖ. ಆತ್ಮ ಎನ್ನುವುದು ಉಂಟು, ಅದೇ ನಾನು ಎನ್ನುವುದು ಅನ್ನುವಂತಹ ಯಥಾತ್ಮ ಜ್ಞಾನ ನನಗಿರಲಿಲ್ಲ. ಆತ್ಮನಿಗೂ ಆತ್ಮನಾದಂಥ ಪರಮಾತ್ಮ ಎನ್ನುವಂಥ ಒಬ್ಬ ಇದ್ದಾನೆ ಅನ್ನೋದು ಇಲ್ಲ. ಈಗ 3 ಆಯಿತೋ ಇಲ್ವೋ? ದೇಹ, ಜೀವಾತ್ಮ, ಪರಮಾತ್ಮ, ಇದೇ ತಾನೇ ಪ್ರಕೃತಿ. ಪ್ರಕೃತಿ ಅಂದ್ರೇ ಇದು. ಪ್ರಕೃತಿ ಅಂದರೆ ಅಜ್ಞಾನದಿಂದ ಕೂಡಿರುವಂತಹ ಪ್ರಕೃತಿ. ಅಚಿತ್, ಚಿತ್, ಪರಬ್ರಹ್ಮ, ಆನಂದ, ಈಶ್ವರ, ಇದು 3 ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಅಂತಹ ಬೇರೆಯಾದಂಥ ವಿಲಕ್ಷಣವಾದಂಥ ಆ ಪರಮಾತ್ಮನಿಗೆ ಎಲ್ಲ ಜೀವಾತ್ಮ ಶೇಷಭೂತ ಅನ್ನುವಂತಹ ದಾಸ ಅನ್ನುವಂಥ ಜ್ಞಾನ ಇರಲಿಲ್ಲ, ಅದು ಇರಲಿಲ್ಲ. ನಾನೇ ಸ್ವತಂತ್ರ, ನಾ ಮಾಡ್ತಾ ಇರೋದೇ ಸರಿ, ನಂದೇ ಎಲ್ಲ, ನಾನೇ ಪ್ರಯತ್ನಪಟ್ಟು ಮಾಡಿದ್ದೇನೆ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ನಾನೇ ಸ್ವತಂತ್ರ ಅನ್ನೋದು, ನಾನೇ ಆತ್ಮ ಅನ್ನೋದು, ಇದೆಲ್ಲ ಹೋಯ್ತು. ಮುಂಚೆ ಅದೆಲ್ಲ ಇತ್ತು. ಅಂದರೆ ಅವಿವೇಕದಿಂದ ಕೂಡ್ಬಿಟ್ಟಿದ್ದೆ ನಾನು. ನನಗೆ ಗೊತ್ತಿರಲಿಲ್ಲ, ಇಂತಹ ಒಂದು ಯಾಥಾತ್ಮ ಜ್ಞಾನ ಇಲ್ಲದೇ ಇರೋದ್ರಿಂದ ನಾನು ತಪ್ಪು ದಾರಿನಲ್ಲೇ ಇದ್ಬಿಟ್ಟಿದ್ದೆ. ಯಾವಾಗ ತಕ್ಕ ಕೈಂಕರ್ಯ ಮಾಡುವವರು ನಾವು ಪರಮಾತ್ಮನಿಗೆ ಅನ್ನುವಂತಹ ಆ ದಾಸ್ಯತ್ವ ಜ್ಞಾನ ನನಗೆ ಉಂಟಾಯಿತು. ಅದು ಬಂದುಬಿಡುತ್ತಾ ತಕ್ಷಣ? ಇಲ್ಲ. ಭಗವಂತ ಬೇಕಾದಷ್ಟು ಕಷ್ಟಪಡ್ತಾನೆ ಅದನ್ನು ನಮಗೆ ಬರೆಸೋದಕ್ಕೆ. ನಮಗೆ ವಿವೇಕ ತಂದುಕೊಡೋದಕ್ಕೆ ನಮ್ಮಲ್ಲಿ ಆಸೆ ಬೇಕಲ್ಲ. ಯಾವುದು ಸರಿಯಾದ ವಿಷಯ, ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು, ನನಗೂ ಪರಮಾತ್ಮನಿಗೂ ಸಂಬಂಧ ಉಂಟಾ, ನಾನೇ ಪರಮಾತ್ಮನ ಅಥವಾ ಪರಮಾತ್ಮ ಇಲ್ವೇ ಇಲ್ವಾ, ಎಲ್ಲ ಇದೇನಾ, ಎಲ್ಲ ಪ್ರಕೃತಿನೇನಾ, ಇದೆಲ್ಲ ಅಜ್ಞಾನದ ವಿಷಯ. ಎಷ್ಟು ಸಂದೇಹಗಳು. ಇದೆಲ್ಲ ಹೋದರೆ ತಾನೇ ನಮಗೆ ದಾಸ್ಯತ್ವದ ಅರ್ಥ ಗೊತ್ತಾಗತ್ತೆ. ಅದರಿಂದ ಹೇಳ್ತಾರೆ, ಭರತನಂತಿರುವವರು ಎಷ್ಟು ಜನ ಇದರ ಭರತನಂತೆ ಅವನೊಬ್ಬನೇ. ಅರ್ಥಾತ್ ಅದರಿಂದ ಇಲ್ಲಿ ನಾನು ಪಡ್ಕೊಂಡು ಬಿಟ್ಟೆ ಆ ಜ್ಞಾನವನ್ನು ಅಂತಾರೆ ಸ್ವಾಮಿ ದೇಶ. ಸೊ ಫಲಶ್ರುತಿ ಅಂದರೆ ಏನು? ಪಾದುಕೆಯಿಂದ ಏನು ಫಲ ಸಿಗುತ್ತೆ ಅಂತ. ಪಾದುಕೆ ತಲೆ ಮೇಲೆ ಇಟ್ಟರೆ ಸ್ವರ್ಣಲಿಪಿ ಆಗುತ್ತೆ. ಆ ಸ್ವರ್ಣಲಿಪಿಯಿಂದ ಆಚಾರ್ಯರು ಸಿಗ್ತಾರೆ. ಆಚಾರ್ಯರಿಂದ ಯಾಥಾತ್ಮ ಜ್ಞಾನ ಉಂಟಾಗತ್ತೆ. ಯಾಥಾತ್ಮ ಜ್ಞಾನ ಅಂದರೆ ನಾನು ಬೇರೆ, ಪರಮಾತ್ಮ ಬೇರೆ, ಪರಮಾತ್ಮನಿಗೆ ನಾನು ಅಡಿಯಾಳು, ದಾಸ, ಅವರಿಗೇ ನಾನು ಕೈಂಕರ್ಯವನ್ನು ಮಾಡಬೇಕು. ಇದೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಅರ್ಥ ಆದಾಗ ಅದರಿಂದ ಒಬ್ಬ ಭಾಗವತೋತ್ತಮರು ಒಂದು ಯಾವುದರಿಂದ ಸಿಕ್ತು ಇದು ಅಂತಂದರು. ಆದರೆ
ಅವರು ಈ ಪಾದುಕಾಶಾಸ್ತ್ರ ಬರೆಯೋವರೆಗೂ ಅಜ್ಞಾನ ಅಂತಾರೆ. ಆ ಒಬ್ಬ ಸ್ಪರ್ಧಿ ನನಗೆ ಸಿಕ್ಕು ಇದನ್ನು ಬರಿಬೇಕು ಅಂತ ಹೇಳಿದಾಗ ಅಲ್ವಾ, ಅದು ನನಗೆ ಲಭಿಸ್ತೋ ಇಲ್ವೋ? ಸ್ಪರ್ಧೆ ಎನ್ನುವಂತಹ ಆ ಪ್ರಯುಕ್ತ ಆ ಕವಿತಾ ಸಾಮರ್ಥ್ಯದಲ್ಲಿ ಸ್ಪರ್ಧೆ ಏರ್ಪಾಡು ಮಾಡಿದ್ರೋ ಇಲ್ವೋ, ಅದರಿಂದ ತಾನೇ ಪಾದುಕಾ ವೈಭವವನ್ನು ಬರೆಯುವಂತಾಯಿತು. ಅದರಿಂದ ತಾನೇ ಆತ್ಮಜ್ಞಾನ ಸಂಪೂರ್ಣವಾಗಿ ಆಯಿತು. ಇದು ಎಲ್ಲವೂ ಕೂಡ ನಿನ್ನ ಕೃಪೆಯಿಂದ. ನಾನು ಬೇರೆಯವರ ಜೊತೆಯಲ್ಲಿ ಬಿಡೋದಕ್ಕೆ ನೀನೇ ಕಾರಣ, ಆತ್ಮಜ್ಞಾನ ಬರೋದಕ್ಕೆ ನೀನೇ ಕಾರಣ, ಪೂರ್ತಿ ನಿನ್ನ ವೈಭವವನ್ನು ತಿಳ್ಕೊಳ್ಳೋಕ್ಕೆ ಆ ಕವಿಗಳು ಏರ್ಪಾಡು ಮಾಡಿದಂತಹ ಒಂದು ಸ್ಪರ್ಧೆ ಅದೇ ಕಾರಣ. ಇದೆಲ್ಲವೂ ಯಾರು ಮಾಡಿದ್ದು? ನೀನೇ, ನಿನ್ನ ಕರುಣೆಯಿಂದಲೇ, ಅನ್ಯತಾ ಇಲ್ಲ. ಆದ್ದರಿಂದ ಈಗ ನನ್ನ ಜನ್ಮ ಸಾರ್ಥಕವಾಯಿತು, ನಾನು ಧನ್ಯನಾದೆ, ಧನ್ಯ ಜನ್ಮ. 3 ವಿಧಗಳಿಗೆ ಅಂತ 4ನೇ ಭಾಗ್ಯ ಈ ಜನ್ಮ ಸಾರ್ಥಕತೆಯನ್ನು ನಾನು ಪಡ್ಕೊಂಡೆ, ನಿನ್ನ ವೈಭವವನ್ನು ವರ್ಣನೆ ಮಾಡಿ. ಇದಕ್ಕೆ ಕಾರಣ ಸೊ ಏನು ಕಾರಣ, ಏನು ಫಲ? 4 ರೀತಿ ಇದರಲ್ಲಿ ವರ್ಣನೆ ಮಾಡ್ತಾರೆ. ಪಾದುಕೆ, ಅಮ್ಮ ಪಾದುಕೆ, ಅಹಂ ನಾನು, ಆದೌ ಮೊದಲಿನಲ್ಲಿ, ಚಿರಂ ಬಹಳ ಕಾಲ, ದೇಹೇಂದ್ರಿಯಾದಿ ಶರೀರ ಇಂದ್ರಿಯ ಅನ್ನುವಂಥದ್ದು ಅದೆಲ್ಲ ನಮಗೆ ಕಾಣಿಸುವಂಥದ್ದು ತಾನೆ. ನಾವು ಇದಂತಾನೇ ನಂಬ್ಕೊಂಡಿದ್ದೀವಿ ನಾನು ಅಂತ. ಶರೀರ ಅಜನೀಷಿ, ಅದರಲ್ಲೇ ಆ ನಂಬಿ ಅದನ್ನೇ ತಿಳ್ಕೊಂಡು ಅದರಲ್ಲಿ ಮೊದಲನೇವನಾಗಿದ್ದೆ, ಮೂರ್ಖತನದಲ್ಲಿ, ಅಜ್ಞಾನದಲ್ಲಿ. ಹಂತ ಅಂದ್ರೇನು? ಅಯ್ಯೋ ಹಂತ, ಛಿ ಛಿ ಅಯ್ಯೋ. ತದನು ಅದಾದ ಮೇಲೆ, ತದಧಿಕ ಸನ್, ಹಿಂದೆ ಆಗಿದ್ದಕ್ಕಿಂತ ಹೆಚ್ಚಾಗಿ ಬೇರೆಯೇ ಆಗಿಬಿಟ್ಟೆ. ಇದು ಸೌತ್ ನಾರ್ತ್ ಆಗಿಬಿಟ್ಟೆ ನಾನು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಹೇಗಿದ್ದೆ ಮುಂಚೆ, ಹೀಗೇಗೆ ಆಗಿದ್ದೀನಿ. ಅಯ್ಯೋ. ಈಶ್ವರಗ ಬಭೂವ, ಈಶ್ವರ ಅಂದ್ರೇನು? ಮುಂಚೆ ಏನಾಗಿದ್ದೆ? ಸ್ವತಂತ್ರನಾಗಿ ನಾನೇ ಬ್ರಹ್ಮ ಅಂತ ಇದ್ಬಿಟ್ಟಿದ್ದೆ. ಅದಾದ ಮೇಲೆ ಭಗವತ ಏವ ಆಸಂ, ನಾನು ಭಗವಂತನಿಗೇ ಸೇರಿದವನು ಆಗಿಬಿಟ್ಟೆ. ಯಾವಾಗ ಸರಿಯಾದ ಜ್ಞಾನ ಉಂಟಾಯಿತು ಆಗ ಆಗಿಬಿಟ್ಟೆ. ಅರ್ಥಾತ್ ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಸಮಯದಲ್ಲಿ ಇದಾನಿ, ಈಗ ಧನ್ಯ ಜನ್ಮ, ಈ ಜನ್ಮದಲ್ಲಿ ನನಗೆ ಇಂತಹ ಉಪಕಾರ ಮಾಡಿ ಕರುಣೆಯಿಂದ ನನಗೆ ಸರಿಯಾದ ದಾರಿಯನ್ನು ತೋರಿಸಿ ಯಾಥಾತ್ಮ ಜ್ಞಾನವನ್ನು ಕೊಟ್ಟು ನನ್ನನ್ನು ಪರಿವರ್ತನೆ ಮಾಡಿದಂತಹ ಇದು ಜನ್ಮ ಭಾಗ್ಯ, ಒಳ್ಳೆಯ ಭಾಗ್ಯ ಜನ್ಮವಾಯಿತು ನಂದು. ಧನ್ಯನಾದೆ ನಾನು. ಉತ್ತಮವಾದ ಜನ್ಮ ನನಗೆ ಸಿಕ್ಕಿತು ಈಗ. ಇಲ್ಲಿವರೆಗೂ ಇಲ್ಲ. ಇಲ್ಲಿವರೆಗೂ ಅಂದರೆ ಹಿಂದಿನ ಜನ್ಮಗಳನ್ನು ತಗೊಳ್ಬೇಕು ದೇಶಿಕರ ವಿಷಯದಲ್ಲಿ. ಅವರು ಹಿಂದಿನ ಜನ್ಮದಲ್ಲಿ ಆಗಿದ್ದಿದ್ದು ಅಂತ ತಿಳ್ಕೊಬೇಕೆ ವಿನಃ ಈಗಲ್ಲ. ಈಗ ಚಿಕ್ಕ ವಯಸ್ಸಿನಿಂದಲೇ 5 ವರ್ಷಕ್ಕೆ ತಾನೇ ಅವರಿಗೆಲ್ಲ ಅನುಗ್ರಹ ಉಂಟಾಗ್ಬಿಡ್ತು, ಆಚಾರ್ಯರ ಅನುಗ್ರಹ. ಯಾತಕ್ಕೆ ಉಂಟಾಯಿತು? ಹಿಂದಿನ ಜನ್ಮದಿಂದ ಉಂಟಾದಂಥ ಅದನ್ನೆಲ್ಲ ಯಾರಿಗೆ ಆರೋಪಣೆ ಮಾಡ್ತಾರೆ? ಪಾದುಕಾದೇವಿಯ ಪರಮ ಕೃಪೆಯಿಂದ ಇದೆಲ್ಲ ಲಭಿಸಿತು ನನಗೆ. ದೇಹಕ್ಕಿಂತ ಬೇರೆಯಾದದು ಅಂತ ಗೊತ್ತಿರಲಿಲ್ಲ ನನಗೆ. ಆತ್ಮಕ್ಕಿಂತ ಬೇರೆಯಾದದು ಪರಮಾತ್ಮ ಅಂತ ಗೊತ್ತಿರಲಿಲ್ಲ. ನಾನು ಯಾವುದೋ ಲೋಕದಲ್ಲಿದ್ದೆ. ಈಗ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಯಾಥಾತ್ಮ ಜ್ಞಾನ ಉಂಟಾಗಿ ಒಳ್ಳೆಯ ಆಚಾರ್ಯರು ಸಿಕ್ಕು ಎಲ್ಲವನ್ನೂ ನನಗೆ ಮಾಡಿಕೊಟ್ಟು ಈ ಜನ್ಮ ನಂದು ಸಾರ್ಥಕವಾಯಿತು. ಎಲ್ಲವೂ ನಿನ್ನ ನಿರವಧಿಕ ಕೃಪೆ, ಬೇರೆ ಯಾವುದರಿಂದಲೂ ಅಲ್ಲ ಅಂತ ಹೇಳಿ ಈ ಶ್ಲೋಕದಲ್ಲಿ ಅವರು ತನ್ನ ಜನ್ಮ ಸಾರ್ಥಕತೆಯನ್ನು ಪಾದುಕಾದೇವಿಯ ಅಂದರೆ ಫಲ ಅದರಿಂದ ಹೇಳ್ತಾರೆ. ನೆಕ್ಸ್ಟ್, ಶಯ್ಯಾ ತ್ವಯ್ಯಾ ಎತ್ತೌ ಭಗವತಿ ಶಿಲಾ ಭಸ್ಮನೋ ಪ್ರಾಣದಾನಾತ್ ಆಸ್ತ್ರೀ ಬಾಲಂ ಪ್ರತಿತ ವಿಭವೌ ಪಾದಪದ್ಮೌ ಮುರಾರೇಗೆ ತಾಮೇವಾಗಂ ಶಿರಸಿ ನಿಹಿತಾಂ ಅದ್ಯ ಪಶ್ಯಾಮಿ ದೈವಾತ್ ಆತ್ಮಾಧಾರಂ ಜನನಿ ಭವತೀಂ ಆತ್ಮಲಾಭ ಪ್ರಸೂತಿಂ. ಆತ್ಮಲಾಭ ಪ್ರಸೂತಿ ಇದನ್ನು ಪ್ರತ್ಯೇಕವಾಗಿ ಹೇಳಬೇಕಾ ಅಂತಂದು, ನಿನ್ನ ಮಹಿಮೆ ಎಷ್ಟು ಅನ್ನೋದನ್ನು ಇದು ಒಂದರಿಂದನೇ ತಿಳ್ಕೊಳ್ಬೋದು. ನಾನು ಹೇಗೆ ಪಾದುಕಾ ಶಾಸ್ತ್ರವನ್ನು ಬರೆದಿದ್ದೀನಿ, ರಚನೆ ಮಾಡಿ
ಅದರಿಂದನೇ ತಿಳ್ಕೊಳ್ಬೋದಲ್ಲ. ನಿನ್ನ ಕೃಪೆಯಿಂದ ಪಾದುಕಾ ಸಹಸ್ರ ಎನ್ನುವಂತಹ ಈ ಒಂದು ಸುಂದರವಾದ ಸ್ತೋತ್ರ, ನಿನ್ನ ಸ್ತೋತ್ರ ಆಯಿತು. ನಿನ್ನ ಕೃಪೆ ನೀನೇ ಮಾಡಿಕೊಂಡಿರೋದು, ನನ್ನನ್ನು ಉಪಯೋಗ ಮಾಡಿಕೊಂಡಿಯಲ್ಲ, ಅದು ಜನ್ಮ ಧನ್ಯ ಜನ್ಮ. ಅದು ನನ್ನನ್ನು ಒಂದು ಉಪಕರಣವಾಗಿ ಉಪಯೋಗಿಸ್ಕೊಳ್ತೀಯಲ್ಲ, ಅದೇ ತಾನೇ ನಾನು ಏನು ಪುಣ್ಯ ಮಾಡಿದ್ದೋ ಅಂತ ಹೇಳಲ್ವಾ. ತಿರುಪಾಣ ಆಳ್ವಾರು ಹೇಳ್ತಾರಲ್ಲ ಹಾಗೆ, ಈ ಒಂದು ನಿನ್ನ ದರ್ಶನವನ್ನು ಕೊಟ್ಟು ಪಾದದಿಂದ ಮುಡಿಯವರೆಗೆ ನನ್ನನ್ನು ಸ್ತೋತ್ರ ಮಾಡುವಂತ ನೀ ತಾನೇ ಮಾಡಿಸ್ಕೊಂಡಿದ್ದು, ನೀ ತಾನೇ ಮಾಡಿಸಿದ್ದು. ಇಲ್ಲದ್ರೆ ನಾನು ಬಂದಿರ್ತಾ ಇದ್ನ ಕಾವೇರಿ ಹೊರಗಡೆನೇ ನಿಂತ್ಕೊಂಡು ನಿನ್ನನ್ನೇ ನೆನೆಸ್ಕೊಳ್ಬೋದಾಗಿತ್ತು ಅಷ್ಟೇ ವಿನಃ ನನ್ನ ಜನ್ಮ ಸಾರ್ಥಕತೆ ಯಾವಾಗಾಯಿತು? ನೀನು ನನ್ನನ್ನು ಕರೆದು ನನಗೆ ದರ್ಶನವನ್ನು ಕೊಟ್ಟು ನನ್ನ ಸ್ತೋತ್ರ ಮಾಡುವಂತ ನೀನು ಪ್ರೇರೇಪಣೆ ಮಾಡಿದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಈ ಶರೀರದಲ್ಲಿ? ಅದು ಯಾವ ಕುಲದಲ್ಲಿ ನಾನಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪಾಣ್ಕುಲ ಅದೇ ಥರ ಇವರು ಹೇಳ್ತಾರೆ ಪಾದುಕಾಸ. ತ್ವಯ್ಯಾಯತ್ತೌ ಭಗವತಿ ಶಿಲಾ ಭಸ್ಮನೋ ಪ್ರಾಣದಾನಾತ್. ಇಂದು ಈ ಶ್ಲೋಕದಲ್ಲಿ ಇದು ಈ ಶ್ಲೋಕದಲ್ಲಿ ಏನಂತ ಹೇಳ್ತಾರೆ? ನಿನ್ನ ಕೃಪೆಯಿಂದ ಪಾದುಕಾ ಸಹಸ್ರ. ತ್ವಯ್ಯಾಯತ್ತೌ ಭಗವತಿ ಶಿಲಾ ಭಸ್ಮನೋ ಪ್ರಾಣದಾನ. ಅಲ್ಲ, ಶಿಲೆಯಾದಂಥ ಅಗಲ್ಯೆ ಅವರಿಗೆ ದಾನ ಮಾಡಿದ್ಬಿಟ್ಯೋ ಇಲ್ವೋ ಪ್ರಾಣವನ್ನು, ಅದನ್ನು ಹೇಳ್ತಾರೆ ಇಲ್ಲಿ. ಅಂದರೆ ಭಗವಂತನ ಪಾದದ ಮಹಿಮೆ. ಅಹಲ್ಯೆಯನ್ನು ಭಸ್ಮವಾಗಿದ್ದವಳನ್ನು ಒಂದು ಮತ್ತೆ ಕಾಪಾಡಿ ಅವಳಿಗೆ ಶರೀರವನ್ನು ಕೊಟ್ಟು ಮತ್ತೆ ಅವಳಿಗೆ ರೂಪವನ್ನು ಕೊಟ್ಟು ಅವಳ ಇದನ್ನೆಲ್ಲ ಪೂರ್ತಿ ಶಾಪ ನಿವಾರಣೆ ಮಾಡಿದಂತಹ ಒಂದು ಮುಖ್ಯ ಕರ್ತವ್ಯ. ಅಂತಹ ಮಹಿಮೆ ಯಾರಿಗುಂಟು? ಪರಮಾತ್ಮನ ಪಾದಕ್ಕೆ ಅಂತ ಹೇಳ್ತಾರೆ. ಅದನ್ನು ಸ್ವಾಮಿ ದೇಶಿಕರು ಅಲ್ಲೇ ಹೇಳಿಬಿಟ್ರು. ಯಾವುದರಲ್ಲಿ? ಆ ರಜಸ್ ಇದೆಯಲ್ಲ, ಆ ಪದ್ಮರಾಗ ಪದ್ಧತಿ, ಆ ರಾಗ ಅಂದರೆ ಆ ರಜಸ್ಸಿನ ಇದು ಧೂಳಿನಂತೆ ಇದ್ದಂತಹ ಧೂಳು ಕೂಡ ಅಹಲ್ಯ ಇದು ಬಂದುಬಿಡ್ತೋ ಇಲ್ವೋ, ರೂಪ ಬಂದುಬಿಡ್ತೋ ಇಲ್ವೋ, ಅದಕ್ಕೆ ಅಷ್ಟು ವೈಭವ ಇದ್ಮೇಲೆ ಪಾದುಕೆಗೆ ಇಲ್ವಾ? ಅಂತಹ ಮಹಿಮೆ ನಿನಗೆ ವಶವಾಗಿದೆ ಅಲ್ಲ. ಅಹಲ್ಯ ಶಾಪ ವಿಮೋಚನೆ ಮಾಡಿದಂತಹ ಪರಮಾತ್ಮನ ಪಾದ ನಿನಗೆ ವಶವಾಗಿದೆಯಲ್ಲ. ನೀನಿಲ್ಲದೆ ಇದ್ದರೆ ಪಾದವೇ ಇಲ್ವಲ್ಲ. ಆದರೆ ನಿನಗೆ ಎಷ್ಟು ವೈಭವ. ಇದನ್ನು ಯಾರಾದರೂ ನಿನ್ನ ಮಹಿಮೆಯನ್ನು ಕೀಳ್ಮಟ್ಟವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯನಾ? ಅದಕ್ಕೆ ಪರಮಾತ್ಮ ವೈಭವ ಎಲ್ರಿಗೂ ಗೊತ್ತು. ಅದನ್ನು ವಶೀಕರಣದಲ್ಲಿ ಇಟ್ಕೊಂಡಿರೋವಂಥವಳು ಅಂದರೆ ಇವಳೇ ತಾನೇ ಮುಖ್ಯ. ಅವಳೇ ಸ್ವಾಮಿ ನಮ್ಮಾಳ್ವಾರ ಹೇಳಿದ್ರಲ್ಲ, ಅಪ್ಪ ಸ್ವಾಮಿ ನೀನು ನಿನ್ನ ಶವಿಯಿನ್ ಒಳಿ ಪುಗುಂದಾಯ್, ನನ್ನ ಕಿವಿಯ ಮೂಲಕವಾಗಿ ನಾನು ಒಳಗಿದೀಯಾ. ಈಗ ನಾ ತಾನೇ ಪ್ರಿಯನ್, ನಾದಾನೇ ದೊಡ್ಡವನು. ಈಗ ನೀ ದೊಡ್ಡವನು ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ? ಅದೇ ಇದು ಪಾದುಕಾತೆ. ಅದನ್ನು ಹೇಳ್ತಾರೆ, ಪ್ರತ್ಯೇಕವಾಗಿ ಹೇಳಬೇಕಾ? ನಿನ್ನ ವಶದಲ್ಲಿ ಇರೋದ್ರಿಂದ ನೀನೇ ದೊಡ್ಡವಳು ಅಂತ ಹೇಳೋಕ್ಕೆ ಆಗಲ್ವಾ? ಎಷ್ಟು ವರ್ಣಿಸಿದರೂ ಅದು ಸ್ವಲ್ಪನೇ ನಿನ್ನನ್ನು ವೈಭವವನ್ನು. ನಿನ್ನ ಕೃಪೆಯಿಂದ ಇದು ಮುಗಿತಾ ಬರ್ತಾ ಇದೆ. ನಾನೇನೋ ಆರಂಭ ಮಾಡಿಬಿಟ್ಟೆ, ನೀನೇ ಮಾಡಿಸ್ಬಿಟ್ಟೆ, ಈಗ ಮುಗಿಸ್ತಾ ಇದೀಯಾ. ಇನ್ನು ಶ್ರೀರಂಗನಾಥನ ಸನ್ನಿಧಾನದಲ್ಲಿ ಅವರೆಲ್ಲ ಬರ್ತಾರೆ. ಈಗ ಯಾರು ಬರ್ತಾರೆ? ವಿದ್ವತ್ ಗೋಷ್ಠಿ ಎಲ್ಲ, ಅವರೆಲ್ಲ ಯಾರು ಪ್ರತಿಸ್ಪರ್ಧಿ ಅವರೆಲ್ಲ ಕರ್ಕೊಂಡು ಬರ್ತಾರೆ. ಎಲ್ಲ ವಿದ್ವಾಂಸರುಗಳನ್ನೆಲ್ಲ ಒಂದು ಗೋಷ್ಠಿಯನ್ನು ಮಾಡ್ತಾರೆ ರಂಗನಾಥನ ಮುಂದೆ. ಆಗ ಆ ರಂಗಸ್ಥಾನದಲ್ಲಿ ಇದನ್ನು ಮನೋಹರವಾಗಿ ಪಠನ ಮಾಡಬೇಕು. ಸುಮ್ಮನೆ ಅಲ್ಲ, ರಚನೆಯೇನೋ ಮಾಡಿಸ್ಬಿಟ್ಟಿದ್ಯಾ ನೀನು, ಇನ್ನು ಪಠನ ಮಾಡಬೇಕಲ್ಲ. ಅಲ್ಲಿ ಹೋಗಿ ಪಠನ ಮಾಡಬೇಕು. ಅದಕ್ಕೆ ಮೊದಲು ಭಗವಂತ ನಿನ್ನನ್ನು ನನ್ನ ತಲೆ ಮೇಲೆ ಅಲಂಕರಿಸುವಂತೆ ಮಾಡಬೇಕು. ಯಾವಾಗಲೂ ಅಲಂಕಾರ ನನ್ನ ಭಾವನೆಯಲ್ಲಿ ಇದೆ, ಆದರೆ ಆ ಗೋಷ್ಠಿನಲ್ಲಿ ಮೊದಲು ಶಟಾರಿ ಕೊಡಬೇಕಲ್ಲ, ಮೊದಲು ಶಟಾರಿಯನ್ನು ಇಟ್ಟುಬಿಡಬೇಕು ಅಂತ ಹೇಳಿ ಅನುಗ್ರಹಿಸಿರಲು ನನ್ನ ಆತ್ಮಸ್ವರೂಪ ಜ್ಞಾನಕ್ಕೆ ಕಾರಣನಾಗಿ. ನನ್ನ ಆತ್ಮಸ್ವರೂಪ ಏನು? ಭಗವಂತನಿಗೆ ನಾನು ದಾಸ. ಭಗವಂತ ಪಾದುಕೆಗೆ ದಾಸ. ಅದರಿಂದ ಭಗವಂತನ ಬಿಟ್ಟು ಪಾದುಕೆ ತಾನೇ ನಮಗೆ ಬೇಕು. ಪಾದುಕೆ ದಾಸ ಆದಮೇಲೆ ಇವತ್ತು ದಾಸ ಚರಮಾವಧಿ ದಾಸ. ಸೊ ಎಲ್ಲಿಗೆ ಹೋಗಬೇಕು? ಅಲ್ಲಿ ಮೇಲಕ್ಕೆ ತಾನೆ, ಅಲ್ಲಿ ಮೇಲೆ ಪಾದುಕಾದೇವಿ ಇರೋದು. ಅದರಿಂದ ನಮ್ಮ ಆಚಾರ್ಯರು ಎಲ್ಲಿರ್ತಾರೆ? ಆಚಾರ್ಯರು ಭಗವಂತನಿಗೆ ಮೇಲೆ.
ಯಾತಕ್ಕೆಂದರೆ ಅವ್ರ ಕೈನಲ್ಲಿ ಇಟ್ಕೊಳ್ತಾರೆ ಪರಮಾತ್ಮನ, ಅದನ್ನೇ ಹೇಳ್ತಾರೆ. ಅದರಿಂದ ಆ ಗೋಷ್ಠಿಯಿಂದ ಕೂಡಿರುವಂತಹ ಸುಂದರವಾದ ರಂಗಾಸ್ಥಾನೆ ರಸಿಕ ಮಹಿತೆ ರಂಜಿತಾ ಶೇಷಚಿತ್ತೆ ಅಂತಾರೆ. ಅದರಲ್ಲಿ ಭಗವದ್ಧ್ಯಾನ ಸೋಪಾನದಲ್ಲಿ ಶೇಷಚಿತ್ತೆ, ಒಳ್ಳೆಯ ಮನೋರಂಜನೆ ಭಗವಂತನಿಗೆ ಉಂಟಾಗಬೇಕು. ಆ ಥರ ನಾನು ಈ ಪಾದುಕಾ ಸಹಸ್ರವನ್ನು ಅಲ್ಲಿ ಪಠಣ ಮಾಡಬೇಕು, ಸಮರ್ಪಣೆ ಮಾಡಬೇಕು, ಅಲ್ಲಿ ಮಾಡಬೇಕು. ಅದಕ್ಕೆ ಮೊದಲು ಭಗವಂತ ನಿನ್ನನ್ನು ನನ್ನ ತಲೆ ಮೇಲೆ ಹೋಗು ಪಾದುಕೆ. ಇಲ್ಲ, ಈಗ ಪಾದುಕೆ ಬಂದರೆ ಪರಮಾತ್ಮ ಬರೋದಿಲ್ವಾ? ಪರಮಾತ್ಮ ಈಗ ದೇಶಿಕರಿಗೆ ಅನುಗ್ರಹ ಮಾಡಬೇಕು, ಅದಕ್ಕೆ ನಡಿ ಪಾದುಕೆ ಅಂತ ಹೇಳಬೇಕಾದ್ರು ಪಾದುಕೆ ಮೊದಲೇ ಅಲ್ಲಿ ಇದ್ಬಿಡ್ತಾಳಂತೆ. ನಡಿ ನೀನು ಅಂತ ಪಾದುಕಾದೇವಿ ಹೇಳಿ ಕರ್ಕೊಂಡು ಬರ್ತಾಳೆ ರಂಗನಾಥನನ್ನು. ನನ್ನ ಆತ್ಮಸ್ವರೂಪ ಜ್ಞಾನಕ್ಕೆ ಕಾರಣಳಾಗಿ ನೀನೇ ನನ್ನ ನೀನೇ ಭಾಗ್ಯ ಅತಿಶಯದಿಂದ ತಲೆ ಮೇಲೆ ಇರುವುದನ್ನು ಕಣ್ಣಾರ ಕಾಣಬೇಕು ಅಂತ ಕಾಣ್ತಾ ಇದ್ದೀನಿ, ಆನಂದ ಪಡ್ತಾ ಇದ್ದೀನಿ. ನೀನೇ ನನ್ನ ತಲೆ ಮೇಲಿದೆಯಾ, ನೀನೇ ಇಷ್ಟು ಕಾರ್ಯವನ್ನು ನೀನೇ ಮಾಡಿರೋಳು, ನಾನಲ್ಲ. ಅಡಿಯೇನು ಯಾರು? ಒಂದು ಅಚ್ಚಿತ್, ಎಲ್ಲವೂ ನೀನೆ. ಈಗ ಶಿರಸಿ ನಿಹಿತ, ತಲೆ ಮೇಲೆ ಇಡಲ್ಪಟ್ಟಿರೋದನ್ನು ಪಶ್ಯಾಮಿ, ಕಣ್ಣಾರ ನೋಡ್ತೀನಿ. ಇಷ್ಟು ಕಾಲ ಭಾವನೆ, ಈ ಪಾದುಕಾ ಸಹಸ್ರವನ್ನು ಬರೆಯೋವರೆಗೂ ನೀ ತಲೆ ಮೇಲಿದೆಯಾ ಅನ್ನುವಂಥನ್ನು ಭಾವಿಸಿಕೊಂಡೆ. ಆದರೆ ಈಗ ಪಠನ ಮಾಡ್ತಾ ಆ ಗೋಷ್ಠಿನಲ್ಲಿ ಆ ಪಾದುಕೆ ನನ್ನ ತಲೆ ಮೇಲೆ ಇದೆ, ಅದನ್ನು ಕಣ್ಣಾರ ಕಾಣ್ತೀನಿ ಅಂತಾರೆ. ಅಂದರೆ ಪಾದುಕಾದೇವಿನೇ ಕೂತಿದ್ದಾಳೆ ಅಂತ ಅರ್ಥ. ಶಟಾರಿ ಅಂತ ಅದಕ್ಕೋಸ್ಕರನೇ ಇವರು ಹರಿಯರಿಗೆಲ್ಲ ಇಡ್ತಾರಲ್ಲ, ಅದಕ್ಕೆ ಅದು ಬಿದ್ದೋಗುತ್ತಲ್ಲ, ಅದರಿಂದ ಅದನ್ನು ಹಿಂಗೆ ಇಟ್ಕೊಂಡು ಅದು ಇರೋವರೆಗೂ ಪಾದುಕೆ ನನ್ನ ತಲೆ ಮೇಲಿದೆ ಅನ್ನುವುದನ್ನು ಕಣ್ಣಾರ ಕಾಣ್ತೀನಿ ಅಂತಾರೆ ಸ್ವಾಮಿ ದೇಶಿಕರು ಈ ಶ್ಲೋಕದಲ್ಲಿ. ಯಾತಕ್ಕೆಂದರೆ ಎಲ್ಲದಕ್ಕೂ ಕಾರಣ ನೀನೇ, ನಿನ್ನ ಕೃಪೆ. ಕಥಂಕಾರಂ ಲಕ್ಷ್ಮೀ ಕರಕಮಲಯೋಗ್ಯಂ ನಿಜಪದಂ ನಿದದ್ಯಾದ್ರಂಗೇಶಗ ಕುಲಿಶಕಠಿನೇಸ್ಮಿನ್ ಮನಸಿನಗ ನಚೇದೇವಂ ಮಧ್ಯೆ ವಿಶತಿ ದಯೆಯ ದೇವಿ ಭವತಿ ನಿಜಾಕ್ರಾಂತಿ ಕ್ಷುಣ್ಣ ಸ್ಮರಶರಶಿಖಾ ಕಂಟಕತತಿ. ಓ ಪಾದುಕೆ, ಆ್ಯಕ್ಚುಲಿ ಎಲ್ಲ ಚೇತನರಿಗೆ ಅವರ ಹೃದಯಕ್ಕೆ ಈ ಮನ್ಮಥನ ಬಾಣ ಬೀಸಿಬಿಡ್ತಾನೆ. ಅದರಿಂದ ಏನಾಗಿದೆ, ಆ ಬಾಣಗಳು ಚುಪ್ಪಾಗಿರುತ್ತೆ. ಆ ಬಾಣಗಳಿಂದ ಮನಸ್ಸು ಕಠಿಣವಾಗಿದೆ. ಆ ಬಾಣಗಳ ತುದಿಯೆಲ್ಲ ಯಾವಾಗಲೂ ಶಾರ್ಪಾಗಿರೋದ್ರಿಂದ ಆ ಹೃದಯದಲ್ಲಿ ಪರಮಾತ್ಮ ಹೇಗೆ ಬರೋಕ್ಕೆ ಸಾಧ್ಯ? ಅಂತಹ ಕಠಿಣವಾದ ಹೃದಯವನ್ನು ನೀನೇನು ಮಾಡಿದೆ ರಂಗನಾಥ? ಅಲ್ಲಿ ಅಡಿ ಇಡಬೇಕು, ಅಡಿಗಿಟ್ಟರೆ ಈ ಬಾಣಗಳೆಲ್ಲ ಚುಚ್ಚತ್ತೆ. ಅದಕ್ಕೋಸ್ಕರ ಅದೇನು ಮಾಡಬೇಕು? ಅದನ್ನು ಮೊದಲು ನೀನು ಆ ಹೃದಯವನ್ನು ಪ್ರವೇಶಿಸಿ ರಂಗನಾಥ ತನ್ನ ಪಾದಪದ್ಮವನ್ನು ಇಲ್ಲಿಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂಥೇಳಿ ಆ ಮದನ ಬಾಣಗಳನ್ನೆಲ್ಲ ಪೂರ್ತಿಯಾಗಿ ತೆಗೆದುಹಾಕ್ಬಿಟ್ಟೆ. ಇದು ನಿನ್ನ ಕೃಪಾ, ಅತಿಶಯವಾದ ಕೃಪೆ. ಇಲ್ಲ ಅಂದರೆ ನನ್ನ ಮನಸ್ಸಿನಲ್ಲಿ ಮದನ ಬಾಣ ಅಂದ್ರೇನು? ಆಸೆ. ಬರೀ ಇದು ಒಂದೇ ಮಾತ್ರ ಅಲ್ಲ, ಎಲ್ಲ ತರಹದ ಆಸೆಯನ್ನು ಮದನ ಬಾಣದಿಂದಲೇ. ಅದರಿಂದ ಏನಾಯಿತು? ನನ್ನ ಹೃದಯ ತುಂಬಿ ಹೋಗ್ಬಿಟ್ಟಿತ್ತು. ಎಲ್ಲ ಚೂಪಾದಂಥ ಮುಳ್ಳಿನಂತೆ ಇರುವಂತಹ ಆ ಬಾಣಗಳಿಂದ ತುಂಬಿರುವಂಥ ಹೃದಯದಲ್ಲಿ ಪರಮಾತ್ಮ ಹೇಗೆ ಬಂದು ತಾನೇ ಕಾಲಿಡೋಕ್ಕಾಗತ್ತೆ? ಅವನ ಪಾದ ಅಷ್ಟು ಕೋಮಲವಾದ ಪಾದ ಈ ಕಠಿಣವಾದ ಹೃದಯದಲ್ಲಿ ಹೇಗಿಡೋದು? ಅದು ಮುಳ್ಳಿನಂತೆ ಆಸೆಗಳನ್ನೆಲ್ಲ ಇಟ್ಕೊಂಡಾಗ ಅದಕ್ಕೆ ನೀ ಏನು ಮಾಡಿದೆ? ಮೊದಲು ಪ್ರವೇಶ ಮಾಡಿಬಿಟ್ಟು ಅದನ್ನೆಲ್ಲ ಪೂರ್ತಿ ತೆಗೆದು ಹಾಕಿ ಯಾವ ಮನೋರಥವೂ ಇಲ್ಲದಂತೆ ಮಾಡಿ ಸ್ವಚ್ಛವಾದಂತಹ ಹೃದಯವನ್ನು ಮಾಡಿ ಆ ರಂಗನಾಥ ಈಗ ಓಹೋ ಎಷ್ಟು ಕೋಮಲವಾದ ನನ್ನ ಪಾದಕ್ಕೆ ಕೋಮಲವಾದ ಹೃದಯ ಅಂಥೇಳಿ ಬರುವಂತೆ ಮಾಡಿದೆಯಲ್ಲ, ಇದು ನಿನ್ನ ಅತಿಶಯವಾದ ಕೃಪೆ. ಈಗ ನಿನ್ನ ಜೊತೆಯಲ್ಲಿ ಶ್ರೀರಂಗನಾಥ ನನ್ನ ಹೃದಯದಲ್ಲಿ ಬಂದು ಇದ್ದ ಮೇಲೆ ನನಗೇನು? ನನ್ನ ಜನ್ಮ ಸಾರ್ಥಕವಾಗಿ ಪೂರ್ಣ
ನನಗೆ ಅನುಷ್ಠಾನ ಇನ್ನೇನು ಬೇಕಾಗಿಲ್ವಲ್ಲ, ಉಪಾಯನೂ ಬೇಡ, ಸಾಧನೆಯೂ ಬೇಡ, ಏನೂ ಬೇಡ. ನೀನು ರಂಗನಾಥನನ್ನು ಕರ್ಕೊಂಡು ನನ್ನ ಹೃದಯದಲ್ಲಿ ಬಂದು ಇದ್ದ ಮೇಲೆ ನನಗೇನು ಕೊರೆ, ಎಲ್ಲ ಎನ್ನ ಕೊರೆ ನಮಕ್ಕೆ ಆಳ್ವಾರ್. ನಮ್ಮ ಆಳ್ವಾರ ಪಾಶುರುಗಳೇ ತಾನೇ ಇದೆಲ್ಲ. ಈ ನಮ್ಮ ಮನಸ್ಸಿನಲ್ಲಿ ಕಥಂಕಾರಂ ಹೇಗೆ ತಾನೇ ಇಡ್ತಾನೆ ಅವನು ನಿದಧ್ಯ. ಕಠಿಣವಾದ ಮನಸ್ಸಿನಲ್ಲಿ ಅವನು ಇಡೋಕ್ಕಾಗಲ್ಲ. ಅದಕ್ಕೆ ನೀನೇನು ಮಾಡಿದೆ, ಎಲ್ಲ ಗುಡಿಸಿ ಸಾರಿಸಿ ಕೆಳೆಯನ್ನು ಕಿತ್ತಾಕಿ ಎಲ್ಲ ಕರೆಕ್ಷನ್ ಮಾಡಿ ಒಳ್ಳೆಯ ಕೋಮಲವಾದ ಹೃದಯವನ್ನು ಮಾಡಿಬಿಟ್ಟೆ. ಯಾವ ದೋಷವೂ ಇಲ್ಲದಂತೆ ನಿರ್ಮಲವಾದ ಮನಸ್ಸನ್ನು ಉಂಟು ಮಾಡಿದೆ. ಆಗ ಅಮಲ ನಿರ್ಮಲ ನೀತಿವಾನವನಾದಂಥ ಪರಮಾತ್ಮ ಇಲ್ಲಿ ಬಂದು ಅವನ ಮೃದುವಾದ ಆ ಒಂದು ಸ್ಪೃಹಣೀಯವಾದ ಪಾದವನ್ನು ನಿನ್ನ ಜೊತೆಯಲ್ಲಿ ಬಂದು ಅಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿಬಿಟ್ಟಿಯಲ್ಲ ಅಂತಕ್ಕೆ ನೋಡಿ. ದೇವಿ ಲಕ್ಷ್ಮೀ ಕರಕಮಲ ಯೋಗ್ಯಂ ನಿಜಪದ. ಲಕ್ಷ್ಮೀ ಅವಳ ಕರ, ಅವಳ ಕೈ ಹೇಗಿದೆ, ಕೋಮಳವಾದ ಕರ. ಅವಳು ಪಾದ ಸೇವೆಯನ್ನು ಮಾಡಬೇಕಾದ್ರೆ ಪರಮಾತ್ಮನ ಪಾದವನ್ನು ಅವಳ ಕರಗಳು ಹೇಗಿರಬೇಕು, ಅವಳ ಕರಗಳು ಎಷ್ಟು ಮೃದುವಾಗಿರಬೇಕಲ್ವಾ. ಯೋಗ್ಯಂ ನಿಜಪದಂ, ಆ ನಿಜವಾದ ಪರಮಾತ್ಮನ ಪಾದಾರವಿಂದ ನಿದಧ್ಯಾದ್ರಗ್ಗೇಶ ಕುಲಿಶ ಕಠಿಣ ಅಸ್ಮಿನ್ ಕಠಿಣವಾದಂಥ ನನ್ನ ಮನಸ್ಸಿನಲ್ಲಿ ಹೇಗೆ ತಾನೇ ನಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯ. ಅಂತಹ ಪಾದವುಳ್ಳವನು. ಲಕ್ಷ್ಮೀ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಅಯ್ಯೋ ನನ್ನ ಕೈಯನ್ನು ಇಟ್ಬಿಟ್ರೆ ಕೆಂಪು ಆಗೋಗುತ್ತಲ್ಲ ಅಂತ ಯೋಚನೆ ಮಾಡಿ ಮೃದುವಾಗಿ ಒತ್ತುತ್ತಾಳಲ್ಲ, ಅಂತಹ ಮಹಿಮೆಯುಳ್ಳ ಭಗವಂತನ ಅಡಿಯಲ್ವ ಅದು. ಅದು ನನ್ನ ಕಠಿಣವಾದ ಮನಸ್ಸಿನಲ್ಲಿ ಹೇಗೆ ತಾನೇ ಇಡೋಕ್ಕೆ ಸಾಧ್ಯ. ಅದರಿಂದ ನ ವಿಶತಿ ಚೇತ್, ಮಧ್ಯೆ ಪ್ರವೇಶಿಸದೇ ಇದ್ದರೆ, ಯಾಕೆಂದರೆ ಕಠಿಣವಾದದ್ದು ಅಂತ ಪ್ರವೇಶ ಮಾಡದೇ ಇದ್ದರೆ, ಶ್ರೀರಂಗನಾಥ ಲಕ್ಷ್ಮೀಕರ ಕಮಲ ಯೋಗ್ಯಂ, ಮಹಾಲಕ್ಷ್ಮಿಯ ಕಮಲದಂತಿರುವಂತಹ ಕೈಗಳಿಗೆ ತಕ್ಕಂತೆ ಇರುವಂಥ ಪಾದ ಅದು, ಅದಕ್ಕೆ ತಕ್ಕಂತೆ ಇರುವಂಥದ್ದು. ನಿಜಪದಂ, ತನ್ನ ಅಡಿಯನ್ನು ಕುಲಿಶ ಕಠಿಣೆ ವಜ್ರಾಯುಧದಂತೆ ಇದೆಯಂತೆ ಅವರ ಹೃದಯ. ಯಾವುದರಿಂದಾಗಿದೆ? ಮನ್ಮಥನ ಬಾಣಗಳಿಂದ. ಕಠಿಣೆ ಅಸ್ಮಿನ್, ಗಟ್ಟಿಯಾಗಿರುವಂತಹ ಅಸ್ಮಿನ್ನಹ ಮನಸ್ಸಿ, ನಮ್ಮ ಮನಸ್ಸಿನಲ್ಲಿ ಕಥಂಕಾರಂ ಹೇಗೆ ತಾನೇ ಬರೋದಕ್ಕಾಗತ್ತೆ. ಅದಕ್ಕೆ ನೀ ಏನು ಮಾಡಿದೆ, ಅದನ್ನು ಕೋಮಳವನ್ನಾಗಿ ಮಾಡಿಬಿಟ್ಟೆ ಅಂತ ಅರ್ಥ. ಈ ಥರ ಕ್ವಶನ್ ಮಾಡಿದ್ರೆ ಅರ್ಥ ಏನು? ಬರೋಕ್ಕಾಗ್ತಾ ಇರಲಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಬರೋದಕ್ಕೆ ಯಾರು ಕಾರಣ? ನೀನೇ ಕಾರಣ. ಇದೇ ನಮಗೆ ಬೇಕಾಗಿರುವಂತಹ ಇದಲ್ವ ಫಲ. ಅದನ್ನೇ ಕಥಂಕಾರಂ ಲಕ್ಷ್ಮೀಕರ ಕಮಲ. ಇದು 1000ದ ಪಾಶುರ. ಕ್ರೀಡಾಲೌಲ್ಯಂ ಕಿಮಪಿ ಸಮಯೇ ಪಾದುಕೆ ವರ್ಜಯಂತಿ ನಿರ್ವೇಶಂ ಸ್ವಂ ದಿಶಸಿ ಭವತಿ ನಾಥಯೋಗೋ ಶ್ರೀಧರಣ್ಯೋಗೋ ಮಾಮಪ್ಯೇವಂ ಜನಯ ಮಧುಜಿತ್ ಪಾದಯೋ ಅಂತರಂಗಂ ರಂಗಂ ಯಾಸೋ ಜನಯಸಿ ಗುಣೈ ಭಾರತೀ ನೃತ್ತರಂಗಂ. ಪಾದುಕಾ ಸಹಸ್ರ ಇದು ಎಣಿಕೆಗೆ ಸಹಸ್ರ ಇಲ್ಲಿಗೆ ಮುಗ್ಯತ್ತೆ, ಕೌಂಟಿಂಗ್. ಇದು 10,000ನೇ ಶ್ಲೋಕ. ಇದು ನಿಷದ್ ಸಮಯೇ, ಈ ಒಂದು ಜಾಮದಲ್ಲಿ ಬರಿಬೇಕು ರಾತ್ರಿಯಲ್ಲಿ ಅಂತ ಹೇಳಿದ್ದು, ಒಂದು ರಾತ್ರಿಯಲ್ಲಿ. ಅದು ನಿಗದಿತವಾದಂಥ ಕಾಲ, ಸ್ಪರ್ಧೆ 1000 ಪಾಶುರ. ಸೊ ಈಗ ಇದು ಮುಗೀತಲ್ಲ, 1000 ಪಾಶುರ ಮುಗಿತಾ ಇದೆ, ಸ್ಪರ್ಧೆ ಮುಗೀತು. ಇದು ಕ್ರೀಡಾಲೌಲ್ಯ, ಇದು ಕ್ರೀಡೆ, ಲೀಲೆಗೋಸ್ಕರವಾಗಿ ಉಲ್ಲಾಸಕರವಾದಂಥ ಸಂಚಾರದಲ್ಲಿ ಆಗುವಂತಹ ಆಸೆಯನ್ನು ವರ್ಜಯಂತಿ ಬಿಟ್ಟು, ಅಂದರೆ ಸಂಚಾರ ಪರಮಾತ್ಮನ ಉತ್ಸವಾದಿಗಳಲ್ಲಿ ಹೋಗಿ ಅಲ್ಲಿ ಸಂಚಾರ ಮಾಡಿ ಅಲ್ಲಿ ಆಗುವಂಥ ಆನಂದವನ್ನೆಲ್ಲ ಬಿಟ್ಟು ಈಗ ಈ ವೈಭವವನ್ನು ಮಾತ್ರ ತಾನೇ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ವರ್ಜಯಂತಿ ಬಿಟ್ಟು ಸ್ವಂ ನಿರ್ವೇಶ, ತನ್ನ ಭೋಗಗಳನ್ನು ಭವತೀನಾಥಯೋಗೋ, ನಿನ್ನನ್ನೇ ಯಜಮಾನಿ. ಭವತಿ ಯಾರು ಯಜಮಾನಿ? ತಿಳಿದಿರುವ ಶ್ರೀಧರಣ್ಯೋಹೋ, ಶ್ರೀದೇವಿ, ಧರಣ್ಯೋಹೋ ಭೂದೇವಿ, ಇಬ್ಬರಿಗೆ ದಿಶಸಿ ಕೊಡ್ತೀಯ. ಏವಂ ಹೀಗೆ ಮಾಮಪಿ, ನನ್ನನ್ನು ಮಧುಜಿತ್ ಪದಯೋಗ,
ಇದು ಈಗ ಸಂಚಾರ ಮಾಡಿಕೊಂಡು ಬಂದ ತಕ್ಷಣ ಪರಮಾತ್ಮನಿಗೆ ಪಾದವೆಲ್ಲ ತುಂಬ ಆಯಾಸವಾಗಿರುತ್ತೆ ಅಂಥೇಳಿ ಶ್ರೀದೇವಿ ಭೂದೇವಿ ಇಬ್ಬರು ಪೈಪೋಟಿಯಿಂದ ಒತ್ತುತ್ತಾರೆ, ಕೈಂಕರ್ಯ ಮಾಡ್ತಾರೆ. ಆ ಕೈಂಕರ್ಯ ನನಗೂ ಬೇಕು, ಬಿಟ್ಕೊಡ್ತಾರಾ ಶ್ರೀದೇವಿ ಭೂದೇವಿ? ನಿನ್ನನ್ನೇ ದೈವ ಅಂತ ತಿಳಿದಿರುವಂತಹ ಶ್ರೀದೇವಿ ಭೂದೇವಿಯರು ನಿನ್ನ ಸೇವೆಯನ್ನು ಮಾಡ್ತಾನೇ ಇರ್ತಾರೆ. ಅವರು ಕೊಟ್ಟುಬಿಡ್ತಾರಾ? ಅವ್ರು ಕೊಡಬೇಕಲ್ಲ. ಇವಾಗ ಅವರಿಬ್ಬರು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಪಾದುಕಾದೇವಿ ನಿನಗೆ ಕೊಟ್ಟಿದ್ದಾರೆ. ಅವರಿಬ್ಬರು ಪಾದ ಸೇವೆ ಮಾಡಲು ಬಿಟ್ಟುಕೊಟ್ಟು ಆ ವೇಳೆಯಲ್ಲಿ ನೀನು ಸುಮ್ಮನೆ ಇರ್ತೀಯ ಅಲ್ವಾ? ಅವ್ರು ಬಿಟ್ಟಾಗ ನೀ ಮಾಡ್ತೀಯ, ನೀ ಬಿಟ್ಟಾಗ ಅವ್ರು ಮಾಡ್ತಾರೆ. ಅದರಂತೆ ನನಗೂ ಅವಕಾಶ ಮಾಡಿಕೊಡು, ನೀವಿಬ್ಬರೇ ಏನು ನನಗೂ ಮಾಡಿಕೊಡು ಅಂತಾನೆ ಸ್ವಾಮಿದೇವಿ. ಕೃಪೆ ಮಾಡು, ಇದೇ ಫಲ. ಏನಾಗಿ ಪರಮಾತ್ಮನ ಪಾದಾರವಿಂದದಲ್ಲಿ ಸೇವೆ. ಶ್ರೀಮತೆ ನಾರಾಯಣಾಯ ನಮಃ. ಅದಕ್ಕೆ ಅವ್ರು ಕೇಳ್ತಾಳೆ, ಬಂದು ಮಾಡಿದ್ದೇನು ಮತ್ತೆ ನಂಗೆ ಕಾಮಂಗಳ ಮಾತು. ನಾವು ಮಾಡಿದ್ರೂ ಹೋಗಿ ನಮಸ್ಕಾರ ಮಾಡಿದ್ರೂ ನಮ್ಮ ಕಠಿಣವಾದ ಮನಸ್ಸಿನಲ್ಲಿ ಹೇಗೆ ತಾನೇ ಬರ್ತಾನೆ ಪರಮಾತ್ಮ. ನಮ್ಮಲ್ಲಿರುವಂಥ ದೋಷಗಳು, ನಮ್ಮಲ್ಲಿರುವಂಥ ಕೆಟ್ಟ ಕೆಟ್ಟ ಯೋಚನೆಗಳು, ಇದನ್ನೆಲ್ಲ ನೋಡಿದ್ರೆ ಪರಮಾತ್ಮ ಬರೋಕ್ಕಾಗತ್ತೆ. ಅದಕ್ಕೆ ಯಾರು ಅದನ್ನು ಸರಿ ಮಾಡಬೇಕು? ಆ ಪರಮಾತ್ಮನೇ ಮಾಡಬೇಕು. ಆದರೆ ಪರಮಾತ್ಮನೇ ಮಾಡಬೇಕಾದ್ರೆ ಅವನ ಪಾದದಲ್ಲಿ ತಾನೇ ಸೇವೆ ಮಾಡೋಕ್ಕೆ ಬರಬೇಕು. ನಾವು ಪಾದದಲ್ಲಿ ಸೇವೆ ಅಂದರೆ ಪಾದುಕೆಗೆ ಸೇವೆಯನ್ನು ಮಾಡಬೇಕು, ಪಾದುಕೆಯಲ್ಲಿ ಕೇಳ್ಕೊಳ್ಬೇಕು. ಅವನು ಈಗ ನಮಗೆ ಪುರುಷಕಾರಭೂತರು ಯಾರು? ಆಚಾರ್ಯರು. ಆಚಾರ್ಯರಿಗೆ ಅವರ ಆಚಾರ್ಯರು, ಆಳ್ವಾರುಗಳು, ಶ್ರೀದೇವಿ ಭೂದೇವಿ ವಿಶ್ವಕ್ಸೇನ ಈ ಥರ ಎಲ್ಲರೂ. ಪಾದುಕಾದೇವಿನೂ ಒಬ್ಬಳು ಅದರಲ್ಲಿ. ಅವಳು ಪುರುಷಕಾರ ಮಾಡಬೇಕಂತೆ. ಇವಾಗ ಪುರುಷಕಾರ ಮಾಡಿ ಶ್ರೀದೇವಿ ಭೂದೇವಿ ನಾನು ನಿಮಗೆ ಬಿಟ್ಟುಕೊಟ್ಟೆ, ಈಗ ನಾನು ಮೂವರು ಬಿಟ್ಟುಕೊಟ್ಬಿಟ್ಟು ದೇಶಿಕರಿಗೆ ಕೊಟ್ಬಿಡೋಣ ಅಂತ ನೀವೇ ಮಾತಾಡಿಕೊಂಡು ನಮಗೆ ಕೊಡಿ ಅಂತ ಅರ್ಥ. ಇದು ಕ್ರಮದಲ್ಲಿ. ಹೇಗೆ ಕ್ರಮದಲ್ಲಿ ಬ್ರಹ್ಮ ರುದ್ರ ಇಂದ್ರಾದಿಗಳು ಬಂದು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೋ ಅವ್ರು ಮುಂದೆ ಬರೋದಿಲ್ಲ. ಮೊದಲು ಯಾರು ಬರಬೇಕು ಅವರೇ ಬರಬೇಕು. ಕ್ರಮ. ಬ್ರಹ್ಮ ಸ್ತುತಿ ಮಾಡ್ತಾನೆ, ಆಮೇಲೆ ರುದ್ರ ಮಾಡ್ತಾನೆ, ಆಮೇಲೆ ಇಂದ್ರ ಮಾಡ್ತಾನೆ, ಆಮೇಲೆ ದೇವತೆಗಳೆಲ್ಲ ಬರ್ತಾರೆ. ಅವರೆಲ್ಲ ಕ್ರಮವಾಗಿ ಬಂದು ಪರಮಾತ್ಮನನ್ನು ಸೇವೆ ಮಾಡ್ತಾರೆ. ಈಗ ನಾವು ಕ್ರಮವಾಗಿ ಹೋಗ್ಬೇಕು. ಅದಕ್ಕೆ ಹೋಗಿ ಯಾರು ಮೊದಲನೇದು ಯಾರು ಹೋಗಬೇಕು? ಹೋಗಿ ಆಚಾರ್ಯರನ್ನು ಬಿಟ್ಟುಬಿಡಬೇಕು. ಅವ್ರು ಮಾಡಿಬಿಟ್ರೆ ನಮಗಾಯ್ತು ಅಂತ ಅಷ್ಟೆ. ನಾವು ಎಲ್ಲಿ ಸೇರ್ಕೋಬೇಕು? ಅವರ ಪಾದದಲ್ಲಿ ಅಂತ ಹೇಳಿ ಇದರಲ್ಲಿ ಓ ಪಾದುಕಾದೇವಿ, ಭಗವಂತನ ಪಾದಾರವಿಂದದ ಸೇವೆಯನ್ನು ನಿನಗೆ ಬಿಟ್ಟುಕೊಟ್ರೆ ನನಗೆ ಇಲ್ಲ ಆಗ್ಬಿಡುತ್ತೆ, ನನಗಿಲ್ಲದಂತೆ ಅಂತ ಹೇಳಿದರೆ ಯಾತಕ್ಕೆ ಗೊತ್ತಾ? ಈಗ ಪರಮಾತ್ಮನನ್ನೇ ದೈವ ಅಂತ ತಿಳ್ಕೊಂಡಿರೋರು ಶ್ರೀದೇವಿ ಭೂದೇವಿ ಅಂದರು. ಆದರೆ ಪರಮಾತ್ಮನನ್ನು ಅವ್ರು ಬಿಟ್ಟಾಗ ಪಾದುಕ ತಾನೇ ರಕ್ಷಣೆ ಮಾಡೋದು, ಪಾದ ಸೇವೆ ಮಾಡೋದು. ಅದಕ್ಕೆ ಅವರೇನು ಅಂದ್ಕೊಂಡಿದ್ದಾರೆ? ಅವ್ರು ನೀನೇ ದೈವ ಅಂದ್ಕೊಂಡ್ಬಿಟ್ಟಿದ್ದಾರೆ ಶ್ರೀದೇವಿ ಭೂದೇವಿ. ಅದನ್ನು ಹೇಳ್ತಾ ಇದ್ದಾರೆ, ನಿನ್ನನ್ನೇ ದೈವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಶ್ರೀದೇವಿ ಭೂದೇವಿ. ಅವರಿಗೆ ನಿನ್ನ ಸೇವಾ ಸುಖವನ್ನು ಕೊಟ್ಟು, ಅಂದರೆ ಅವರಿಬ್ಬರೂ ಪಾದ ಸೇವೆಯನ್ನು ಮಾಡಲು ಬಿಟ್ಕೊಡ್ತೀಯಲ್ಲ, ಆ ವೇಳೆಯಲ್ಲಿ ನೀನು ಸುಮ್ಮನೆ ಇರ್ತೀಯ ಅಲ್ವಾ? ಅವರು ಸೇವೆ ಮಾಡ್ತಾಯಿದ್ರೆ ಪಾದುಕಾದೇವಿ. ಹಾಗಾದರೆ ಒಂದು ಕೆಲಸ ಮಾಡು, ಇನ್ನೊಂದು ಕಾಲದಲ್ಲಿ ನೀ ಸೇವೆ ಮಾಡ್ತಾಯಿದ್ದಾಗ ನನಗೆ ಬಿಟ್ಕೊಟ್ಬಿಟ್ಟು ನೀ ಸುಮ್ಮನೆ ಇರು, ನನ್ನ ಜೊತೆ ಸ್ಪರ್ಧೆ ಮಾಡಬೇಡ, ನನಗೂ ಅವಕಾಶ ಮಾಡಿಕೊಡು. ನಾನು ಪರಮಾತ್ಮನ ಸೇವೆಯನ್ನು ಮಾಡ್ತೀನಿ, ನಿನ್ನ ಸೇವೆಯನ್ನು ಮಾಡ್ತೀನಿ. ಅದು ಈ ಆಶ್ಚರ್ಯವಾದಂತಹ ಸಂತೋಷ ಉಂಟಾಗತ್ತೆ ಅಂತ ಗೊತ್ತು. ಅದನ್ನು ನನಗೆ ದಯೆಯಿಂದ ಕೊಡು, ಅದೇ ಫಲ, ಅದು ಕೊಡು. ಆ ಪರಮ ಪುರುಷಾರ್ಥವನ್ನೂ ನೀನು ನಿನ್ನ ದಯೆಯಿಂದ ನನಗೆ ಸ್ವಲ್ಪವಾದರೂ ಕೊಡು, ಅವಕಾಶ ಮಾಡಿಕೊಡು ಅಂತ ಕೇಳ್ತಾರೆ ಸ್ವಾಮಿದೇವಿ. ರಂಗಂ ಶ್ರೀರಂಗವನ್ನು ಭಾರತೀಯ ನೃತ್ಯ ರಂಗಂ, ಸರಸ್ವತಿಯ ನಾಟ್ಯದ ವೇದಿಕೆ ಅಂತ. ಸರಸ್ವತಿ ಅಂದರೆ ವಾಕುಗಳು ಒಂದು ನಾಟ್ಯ ಮಾಡುತ್ತಂತ. ಜನಯಸಿ ಉಂಟು ಮಾಡ್ತೀಯಾ ಅಂತ ಹೇಳಿ ಆ ಪರಮ ಪುರುಷಾರ್ಥವನ್ನು ನೀನು ನನಗೆ ಕೈಂಕರ್ಯ ಮಾಡೋದಕ್ಕೆ ಬಿಟ್ಟುಕೊಡು ಅಂತ ಕೇಳಿ ಬಿಟ್ಟುಕೊಟ್ಬಿಟ್ಟಿದ್ದಾಳೆ ಪಾದುಕಾದೇವಿ. ತನ್ನನ್ನೇ ಸ್ತೋತ್ರ ಮಾಡುವಂತೆ ಮಾಡಿಬಿಟ್ಲೆ ನೃತ್ಯರಂಗ. ಆದ್ರೂ ಆ ಭಗವಂತನ ಅಡಿಯ ಸೇವೆಯನ್ನು ನಿನಗೆ ಬಿಟ್ಟುಕೊಟ್ರೆ ನನಗೆ ಇಲ್ಲ ಆಗ್ಬಿಡುತ್ತೆ. ಅವರು ಇವಾಗ ನಿನಗೆ ಕೊಟ್ಟುಬಿಡ್ತಾರೆ.
ಯಾರು ಶ್ರೀದೇವಿ ಭೂದೇವಿ. ಅವಾಗ ನನಗಿಲ್ಲ ಅಂದರೆ ನಾನಿವಾಗ ಏನಾಗಬೇಕು? ಪರಮಾತ್ಮನ ಪಾದುಕೆ ಆಗಬೇಕು, ಪಾದುಕಾ ಸೇವಕನಾಗಬೇಕು ಅಂತ ಅದಕ್ಕೆ ಕೇಳ್ಕೊಂಡ್ರಲ್ಲ ಅಲ್ಲಿ. 1001ನೇ ಶ್ಲೋಕ. ಇತಿ ರಂಗಧುರೀಣ ಪಾದುಕೆ ತ್ವಂ ಸ್ತುತಿಲಕ್ಷ್ಯೇಣ ಸಹಸ್ರಶೋ ವಿಮೃಷ್ಟ ಸಫಲಂ ಮಮ ಜನ್ಮ ತಾವದೇತತ್ ಯದಿ ಕಾಶಾಸ್ಯ ಮತಃ ಪರಂ ಕಿಮೇತತ್. ಓ ಶ್ರೀರಂಗನಾಥನ ಪಾದುಕಾದೇವಿಯೇ, ನನ್ನ ಸೌಭಾಗ್ಯ ಅತಿಶಯ, ಇದಕ್ಕಿಂತ ಬೇರೆ ಒಂದು ಇದು ಲಭಿಸದೆ ಅನ್ನೋದೇ ಇಲ್ಲ. ನಿರತಿಶಯವಾದ ದಯೆ, ಅಧಿಕವಾದಂತಹ ಕಾರುಣ್ಯ ನನ್ನ ಮೇಲೆ ಇಟ್ಟು 1000 ಪದ್ಯಗಳಿಂದ ಕೂಡಿರುವಂತಹ ಈ ಸ್ತೋತ್ರ ನಿನ್ನನ್ನು ಹೊಗಳೋದು ತಾನೆ. ಸಂಪೂರ್ಣವಾಗಿ ನಿನ್ನನ್ನು ಹೊಗಳುವಂಥ ನೆಪದಲ್ಲಿ ನನ್ನ ಕವಿತಾ ಶಕ್ತಿಯನ್ನು ವ್ಯಕ್ತಪಡಿಸಿದಂತೆ ಆಯ್ತಲ್ಲ. ನಾನೇನು ಮಾಡಲಿಲ್ವಲ್ಲ, ಎಲ್ಲ ನೀನೇ ಮಾಡಿದೆಯಲ್ಲ. ನೀನು ಅದನ್ನು ಮಾಡಿ ನೀನು ಸಂತೋಷ ಪಡ್ತಾ ಇದೆಯಾ ಅಲ್ವಾ ಪಾದುಕಾದೇವಿ? ನಿನಗೆ ಸಂತೋಷನಾ? ನನ್ನನ್ನು ಜನ್ಮ ಸಾರ್ಥಕತೆಯನ್ನು ಉಂಟು ಮಾಡಿ ನನ್ನ ಜನ್ಮ ಸಫಲವಾಗುವಂತೆ ನೀನು ಮಾಡಿಬಿಟ್ಟಿಯಲ್ಲ ಪಾದುಕಾದೇವಿ. ನಿನ್ನ ಭಕ್ತ ಕೋಟಿ ಇಂತಹ ಮಹಾಫಲವನ್ನು ಕೊಡುವಂತಹ ದಿವ್ಯ ಸೂಕ್ತಿಯನ್ನು ಪಠಿಸಿ ಏನು ಫಲ ಕೊಡುತ್ತೆ ಅಂತ ಹೇಳಿದ್ರೆ ಇವಾಗ ಏನು ಕೊಡುತ್ತೆ? ಪರಮಾತ್ಮನ ಸೇವೆ, ಪಾದ ಸೇವೆ. ಅದನ್ನು ಎಲ್ಲ ಭಕ್ತರಿಗೂ ಸಿಗುವಂತೆ ಮಾಡಿಬಿಟ್ಟಿಯಲ್ಲ. ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೋ ಅವರಿಗೆ ಸಿಗತ್ತೆ. ಪಾದುಕಾ ಸೇವಕ ಅಂತ ಸ್ವಾಮಿ ದೇಶಿಕರಿಗೆ ಸಿಕ್ತು ಬಿರುದು. ಪರಮಾತ್ಮ ಕೊಟ್ಬಿಟ್ಟ ಪಾದುಕಾ ಸೇವಕ. ಯಾವ ರೀತಿ ನೋಡಿದ್ರೂ ಈ ಮಹಾಕೃತಿ ಇದು. ಅದು ಕೃತಿ ನಾನು ಮಾಡಿದ್ದಲ್ಲ, ನೀನೇ ಮಾಡಿರೋದು. ಇದು ಸ್ಪಷ್ಟಗೊಳಿಸ್ಬಿಟ್ಟಿರ್ತೀಯ. ಇದರಿಂದ ಅಂತಹ ಪರಮ ಪುರುಷಾರ್ಥವಾದಂತಹ ಕೈಂಕರ್ಯ, ಭಾಗವತ ಕೈಂಕರ್ಯ ಸಿಕ್ಕೇ ಸಿಗತ್ತೆ. ಈ ಲೀಲಾ ವಿಭೂತಿಯಲ್ಲಿ, ಈ ದೇಹದಲ್ಲಿ ನಮಗೆ ಸಿಗೋದು ಭಾಗವತ ಕೈಂಕರ್ಯ, ಪಾದುಕಾ ಕೈಂಕರ್ಯ. ಇದಕ್ಕಿಂತ ಬೇರೆ ಒಂದು ಪುರುಷಾರ್ಥ ಉಂಟಾ ಅಂತ ಪ್ರಶ್ನೆ ಮಾಡಿಕೊಂಡು, ನನಗಂತೂ ಯಾವುದು ಬೇರೆ ಅನಿಸೋದಿಲ್ಲ ಅಂದರು ಸ್ವಾಮಿ ದೇಶಿ. ಇದಕ್ಕಿಂತ ಬೇರೆ ಅಧಿಕವಾದದ್ದು ಪುರುಷಾರ್ಥ ಇಲ್ಲವೇ ಇಲ್ಲ. ಪರದಲ್ಲೂ ಈ ವಿಭೂತಿಯಲ್ಲೂ ಇದೇ ಪುರುಷಾರ್ಥ, ಪರಮಪದದಲ್ಲೂ ಇದೇ ಪುರುಷಾರ್ಥ. ಬ್ರಹ್ಮಾನಂದಾನುಭವ ನಿನ್ನನ್ನು ಸ್ತೋತ್ರ ಮಾಡಿದ್ರೇ ಸಿಗಬೇಕಾದ್ರೆ ಇನ್ನು ಅಲ್ಲಿಗೆ ಹೋಗಿ ಏನು ಮಾಡೋದು? ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದರೆ ಸಾಕು. ಅದರಿಂದ ಅದು ಅಲ್ಲಿ ಸಿಗತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಅದು ಖಂಡಿತ ಸಿಕ್ಕೇ ಸಿಗತ್ತೆ. ಆ ಪರಮ ಪುರುಷಾರ್ಥ ಈ ಲೋಕದಲ್ಲೇ ಇಹಲೋಕದಲ್ಲೇ ನಮಗೆ ಅದಕ್ಕೆ ಹೇಳ್ತಾರೆ ರಂಗಧುರೀಣ ಪಾದುಕೆ. ಶ್ರೀರಂಗನಾಥನ ಕೈಂಕರ್ಯವನ್ನು ಮಾಡುವುದರಲ್ಲಿ ಧುರೀಣಳಾದಂಥ ಪಾದುಕಾದೇವಿಯೇ, ತ್ವಂ ನೀನು, ಇತಿ ಈ ರೀತಿ, ಸ್ತುತಿಲಕ್ಷ್ಯೇಣ ಈ ಸ್ತೋತ್ರ ಎನ್ನುವಂತಹ ನೆಪದಿಂದ, ಒಂದು ವ್ಯಾಜ ಲಕ್ಷಣದಿಂದ, ಸಹಸ್ರಶಃ ಸಾವಿರಾರು ವಿಧದಲ್ಲಿ, 1000 ಪಾಶುರ ಆದರೆ 1000 ಅನ್ನುವಂಥದ್ದು ಲೆಕ್ಕದಲ್ಲಿ. ಆದರೆ ಬೇರೆ ಥರ ನೋಡಿದ್ರೆ 1000 ವಿಧವಾದಂಥ ಫಲ, ಒಂದಲ್ಲ ಎರಡಲ್ಲ, ಒಂದೊಂದು ಪದ್ಯವೂ ಒಂದೊಂದು ಫಲವನ್ನು ಕೊಡುವಂಥದ್ದು. 1000 ವಿಮೃಷ್ಟ, ವಿಮರ್ಶಿಸಲ್ಪಟ್ಟು, ವಿಮರ್ಶನೆ ಅಂದ್ರೇನು? ಚಿಂತನೆ ಮಾಡಿ. ಇದರಿಂದ ಮಮ ನನ್ನ, ಏತದ್ ಜನ್ಮ ತಾವತ್ ಈ ಜನ್ಮವೋ, ಈಗ ನಾನು ಹುಟ್ಟಿರುವಂತಹ ಜನ್ಮವೋ, ಅನುಭವಿಸ್ತಾ ಇರುವಂತಹ ಈ ಶರೀರದಲ್ಲಿ ಇರುವಂತಹ ಜನ್ಮವೋ ಅಂದರೆ ಸಫಲವಾಯಿತು. ಈ ಜನ್ಮ ಏನಾಯ್ತು ಇವತ್ತು? ಸಫಲವಾಯಿತು. ಈಗ ಇಲ್ಲಿ ಸಫಲವಾಯಿತು. ಪಾದುಕಾದೇವಿಯನ್ನು ವೈಭವವನ್ನು ಕೊಂಡಾಡಿದ್ರಿಂದ ಈ ಜನ್ಮ ಸಾರ್ಥಕವಾಯಿತು. ಅತಃಪರಂ ಮತ್ತೆ ಪರದಲ್ಲಿ ಇದಕ್ಕಿಂತ ಮೇಲಾದ ಅಶಾಸ್ಯಂ, ಇದಕ್ಕಿಂತ ಪರದಲ್ಲಿ ಬೇರೆ ಒಂದು ಇದೆಯಾ? ಇಲ್ವೇ ಇಲ್ಲ ಅಂದ್ಬಿಟ್ರು, ಪರನೇ ಇಲ್ಲ. ಏತತ್ಕಿಂ ಅದೇನಿರ್ಬೋದು? ಅಂಥದ್ದೇನಾದರೂ ಉಂಟಾ? ಈ ಜನ್ಮ ಸಾರ್ಥಕವಾಯಿತು ಇಲ್ಲಿ ಅಂದಮೇಲೆ ಇದಕ್ಕಿಂತ ಅಧಿಕವಾದದ್ದು ಆ ಪರದಲ್ಲಿ ಉಂಟಾ? ಇಲ್ಲ. ಅಂದರೆ ಇಲ್ಲೇ ಆ ಸ್ತೋತ್ರವನ್ನು ಮಾಡೋದೇನೇ ಪರಮ ಪುರುಷಾರ್ಥ ಅಂತ ಪರಿಪೂರ್ಣವಾದ ಬ್ರಹ್ಮಾನಂದಾನುಭವ ಅತಿಶಯ
ಅದು ಸಿಕ್ಕೇ ಸಿಗತ್ತೆ. ಅದು ಖಂಡಿತ ಇಲ್ಲೇ ಸಿಕ್ಕಿದ ಮೇಲೆ ಇದಕ್ಕಿಂತ ದೊಡ್ಡದೇನಲ್ಲ ಅದು ಅಂತ ಅರ್ಥ. ಅದು ಸಿಕ್ಕೇ ಸಿಗತ್ತೆ, ಖಂಡಿತ ದೊರಕುತ್ತೆ, ಇದು ಸತ್ಯ ಅಂತ ಹೇಳಿ ಇಲ್ಲಿ ಸಿಕ್ಕಿದ ಮೇಲೆ ಅಲ್ಲಿ ಬ್ರಹ್ಮಾನಂದ ಸಿಗದೇ ಇರುತ್ತಾ ಅಂತಾನೆ ಅರ್ಥ. 1002ನೇ ಶ್ಲೋಕ. ಮಾತಸ್ವರೂಪಮಿವ ರಂಗಪತೆ ನಿವಿಷ್ಟಂ ವಾಚಾಮಸೀಮನಿ ಪದಾವನಿ ವೈಭವಂತೆ ಮೋಗಾದವಿಷ್ಟುತವತೋ ಮಮ ಮಂದ ಬುದ್ಧೇಗೆ ಬಾಲಸ್ಯ ಸಾಗಸಮಿತಂ ದಯೆಯ ಸಹೇತಾಗ. ಅಪ್ಪ ಮಾತಪ್ಪದಾವನಿ, ಅಮ್ಮ ಪಾದುಕಾದೇವಿ, ರಂಗನಾಥನ ಪಾದುಕಾದೇವಿಯೇ, ಶ್ರೀರಂಗನಾಥನ ಪತೆಗೆ ಸ್ವರೂಪಂ, ಅವನ ಸ್ವರೂಪದಂತೆ ವಾಚಾಮ ಸೀಮನಿ, ಮಾತಿಗೆ ಎಟಕಿಸದೇ ಇರುವಂಥದ್ದು, ಮನಸ ಅಗೋಚರವಾದಂತಹ ಆ ನೆಲದಲ್ಲಿ ನಮ್ಮ ಇಂದ್ರಿಯಗಳಿಗೆ ಇಂದ್ರಿಯಾತೀತ ಪರಮಾತ್ಮ. ಆದರೆ ಈಗ ಈ ಭೂಮಿಯಲ್ಲೇ ಈ ಲೋಕದಲ್ಲೇ ಲೀಲಾ ವಿಭೂತಿಯಲ್ಲೇ ಸಿಕ್ಕದೇ ಇರುವಂತಹ, ನಿಲುಕದೇ ಇರುವಂತಹ ನಿವಿಷ್ಟಂ ಸಿಕ್ಕಿಬಿಡ್ತಲ್ಲ. ತೇ ವೈಭವ, ನಿನ್ನ ವೈಭವವನ್ನು, ನಿನ್ನ ಮಹಿಮೆಯನ್ನು, ಮೋಹಾತ್ ಸಿಗದೇ ಇರುವಂಥ ನಿನ್ನ ಮಹಿಮೆ ನನ್ನ ಬಾಯಿಗೆ, ನನ್ನ ಮನಸ್ಸಿಗೆಲ್ಲ ಅವಾಂಗ್ ಮನಸ್ಸಿಗೆ ಗೋಚರ ಅಲ್ವಾ? ಹೇಗೆ ಪರಮಾತ್ಮನೋ ಹಾಗೆ ನಿನ್ನ ವೈಭವ ಅಂದ ಮೇಲೆ ಹೇಗೆ ಭಗವಂತ ಅತೀಂದ್ರಿಯನೋ ಹಾಗೆ ನಿಂದು ಅತೀಂದ್ರಿಯ. ಆದರೆ ಇಲ್ಲಿ ನನಗೆ ಸಿಕ್ಬಿಡ್ತಲ್ಲ. ಮೋಹಾತ್, ಮೋಹಾತ್ ಅಂದರೆ ಏನು? ಮೋಹದಿಂದ, ಗೊತ್ತಿಲ್ಲದೆ, ಅರಿವಿಲ್ಲದೆ, ಅವಿಷ್ಟುತವಂತಗ ಸ್ತೋತ್ರ ಮಾಡಿಬಿಟ್ಟಲ್ಲ ನಾನು. ಸಾಧ್ಯನಾ? ವಾಕ್ಗೆ ಸಿಗೋದಿಲ್ಲ ಅಂತ ಹೇಳಿದ ಮೇಲೆ ಇದು ಸಿಕ್ಬಿಟ್ಟಿದೆಯಲ್ಲ 1000 ಭಾಷೆಗೆ, 1000 ಪದಕ್ಕೆ, 1000 ಪದ್ಯಕ್ಕೆ ಸಿಕ್ಬಿಟ್ಟು ಸ್ತೋತ್ರ ಮಾಡಿಬಿಟ್ಟಾಗೋಯ್ತಲ್ಲ. ಸ್ತೋತ್ರ ಮಾಡಿದ ಮಂದಬುದ್ಧಿಗೆ, ಅಲ್ಪ ಬುದ್ಧಿಯುಳ್ಳವನು ನಾನು. ಆಗದೇ ಇರೋದನ್ನು ಆಳವಂದಾರ್ ಹೇಳಿದ ಹಾಗೆ ಆ ಕಾಂತಾ ಸ್ತೋತ್ರದಲ್ಲಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ವೈಭವವನ್ನು ವರ್ಣನೆ ಮಾಡೋಕ್ಕಾಗಲ್ಲ ಅಂತ 5 ಶ್ಲೋಕದಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ರು. ನಾನು ಆ ಥರ ಬಿಟ್ಬಿಡ್ಬೇಕಾಗಿತ್ತಲ್ವ. ಆದರೆ ಸ್ತೋತ್ರ ಮಾಡಿದ್ನಲ್ಲ ಅಂತ ಸ್ವಲ್ಪ ಅಲ್ಪ ಬುದ್ಧಿ ತಾನೇ ನಂದು. ಎಂತಹ ಒಂದು ಇದಕ್ಕೆ ಕೈ ಹಾಕಿದ್ದೀನಿ ನೋಡಿ. ಇದು ಬಾಲಸ್ಯ ಸಾಹಸ, ಇದು ಚಿಕ್ಕ ಮಕ್ಕಳ ಸಾಹಸದಂತೆ. ಇದಂ ಸಾಹಸಂ, ಈ ಶಕ್ತಿ ಮೀರಿದ ಒಂದು ಸಾಹಸವನ್ನು, ಕೈಂಕರ್ಯವನ್ನು ದಯೆಯ ಸಹಿತ, ದಯೆಯಿಂದ ನೀನು ಅದನ್ನು ಸಹಿಸಿಕೋ. ಪರಮಾತ್ಮನ ಸ್ವರೂಪ ಇಂತಹದ್ದು ಅಂತ ಹೇಳೋಕ್ಕಾಗೋದಿಲ್ಲ, ಅಪರಿಮಿತವಾದದ್ದು. ಅದರಿಂದ ಯಾರಿಗೂ ಆಗದ ವಿಷಯ ವೇದಕ್ಕೆ ಆಗಿಲ್ಲ. ಯಥೋವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾಸಗ. ಇನ್ನು ಈ ಮನಸ್ಸಿನಿಂದ ಅದನ್ನು ಪ್ರಾಪ್ಯವನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನ ಇಲ್ಲ. ಅಂದಮೇಲೆ ಅವನನ್ನು ರಕ್ಷಣೆ ಮಾಡ್ತಾ ಇರುವಂಥ ನಿನ್ನ ವೈಭವವನ್ನು ಎಲ್ಲಾದರೂ ಹೇಳೋಕ್ಕಾಗತ್ತ? ಇಲ್ಲ. ಅದರಂತೆ ನಿನ್ನ ಹಿರಿಮೆ ಆದರೆ ವರ್ಣಿಸೋಕ್ಕೆ ಆಗದೇ ಇರೋದು. ಆದರೆ ಅದನ್ನು ತಿಳಿದಿದ್ದರೂ ನಾನು ಮಕ್ಕಳಂತೆ ಹಠ ಹಿಡಿದು ನಿನ್ನನ್ನು ಮಾಡಿದ್ದೀನಿ. ಮಕ್ಕಳ ಆಟದಂತೆ ನಾನು ವರ್ಣನೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೀನಿ. ನಿನ್ನ ದಯೆಯಿಂದ ಅದು ಸಫಲವಾಯಿತು. ನಿನ್ನ ಕೃಪೆ, ನಿನ್ನ ಅನುಗ್ರಹ ನೀನೇ ಮಾಡಿಕೊ. ಆದರೂ ಶಕ್ತಿಗೆ ಮೀರಿದ್ದನ್ನು ಮಾಡೋದೇ ಸಾಹಸ ಅಂತ ಅರ್ಥ. ನಮ್ಮ ಶಕ್ತಿಗೆ ಸಿಗದೇ ಇರೋದನ್ನು. ಆದರೆ ಅಂತಹದ್ದೂ ಕೂಡ ಸಫಲವಾಗಿ 1000 ಶ್ಲೋಕಗಳು ಒಂದು ಯಾಮದಲ್ಲಿ ಆಗಬೇಕು ಅಂತಂದರೆ ಇದು ಸಾಧ್ಯನ? ಇದು ಮನುಷ್ಯನಿಗೆ ಅಸಾಧ್ಯ. ಇದು ಅತಿ ಮಾನುಷ. ಆದರೆ ನಿನ್ನ ಅಪಾರ ಕರುಣೆಯಿಂದ ಈ ಸಾಹಸವನ್ನು ನಾನೇನೋ ಮಾಡಿಬಿಟ್ಟಿದ್ದೀನಿ. ಆದರೆ ಇದನ್ನು ನೀನು ಸಹಿಸಿಕೋ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ದೇಶಿಕರಾಗಿ ಮಾಡುವಂಥದ್ದು. ಅಲ್ಲಿವರೆಗೂ ಪಾದುಕಾದೇವಿನೇ ಮಾಡ್ಕೊಂಡಿರೋದು. ಈಗ ಆಂಡಾಳು ಹೇಳ್ತಾಳಲ್ಲ, ವಂಗ ಕಡಲ್ ಕಡೆಯಿಂದ ನಲ್ಲಿ ಚಿತ್ತಂ ಚಿರುಗಾಲೆಯವರೆಗೂ ಅವಳು ಗೋಪಿಕೆ. ಅದರಿಂದ ಗೋಪಿಯಂತೆ ಹೇಳಿದ್ಲು. ಈಗೇನಾಯಿತು ಕಡೆಯಲ್ಲಿ ಆಂಡಾಳಾಗ್ಬಿಟ್ರು. ಅದೇ ಥರ ಇಲ್ಲಿ ಸ್ವಾಮಿ ದೇಶಿಕರು ವೈಭವವನ್ನು ವರ್ಣನೆ ಮಾಡ್ತಾ 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 ಎಲ್ಲೋ ಲೋಕದಲ್ಲಿದ್ದರು. 1000 ಮುಗೀತಲ್ಲ ಲೆಕ್ಕ. ಈಗ ನಾನು ಒಂದು ಬಾಲಕ, ಗೊತ್ತಿಲ್ಲದೆ ಇರೋನು, ನಿನ್ನ ವೈಭವವನ್ನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಇದು ಒಂದು ಸಾಹಸ ಕಾರ್ಯವನ್ನು ಮಾಡಿದ್ದೀನಲ್ಲ, ಇದನ್ನು ಸಹಿಸಿಕೋ ಅಂತ ಕೇಳ್ಕೊಳ್ತು. ಅಂದರೆ ಆದರೂ ಒಂದು ಕ್ಷಮಾಪಣೆ ಇರಲಿ.
ಅಕಸ್ಮಾತಾಗಿ ಅಹಂಕಾರ ಇಲ್ಲ. ಆದ್ರೂ ಯೇ ನಾಮ ಭಕ್ತಿ ನಿಯತಾಗ ಕವಯೋ ಮದನ್ಯೇ ಮಾತಸ್ತುವಂತಿ ಮಧುಸೂದನ ಪಾದುಕೆ ತ್ವಾಂ ಲಪ್ಸೆ ಗುಣಾಂಶ ವಿನಿವೇಶಿತ ಮಾನಸಾನಾಂ ತೇಷಾಮಗಂ ಸಬಗುಮಾನ ವಿಲೋಕಿತಾನಿ. ಮಾತಗ ಮಧುಸೂದನ ಪಾದರಕ್ಷೆಯೇ, ಮಧುಕೈಟಭರನ್ನು ಸಮ್ಮಾನ ಮಾಡಿದಂಥ ಮಧುಸೂದನ ಪಾದುಕಾದೇವಿಗೆ ಪಾದವನ್ನು ರಕ್ಷಣೆ ಮಾಡುವಂಥವಳೆ. ಮದನ್ಯೇ, ನನ್ನನ್ನು ಬಿಟ್ಟು, ಮದ್ ಅನ್ಯೆ, ಮತ್ತಂದರೆ ನಾನು ನನ್ನನ್ನು ಬಿಟ್ಟು, ಅನ್ಯೆ ಬೇರೆಯವರಾದ, ಭಕ್ತಿ ನಿಯತಾಗ ಭಕ್ತಿಯಲ್ಲಿ ಕಟ್ಟುನಿಟ್ಟಾದ, ನಿಯತ ಭಕ್ತಿಯಲ್ಲಿ ನಿಯತರಾದಂಥ, ಏನಾಮ ಕವಿಯ ಬೇಕಾದಷ್ಟು ಕವಿಗಳಿದ್ದಾರೆ, ಆದಿ ಕವಿಗಳಿದ್ದಾರೋ ಇಲ್ವೋ, ಅದಾವೆ ಕವಿಗಳಿದ್ದಾರೋ, ತ್ವಾಂ ಸ್ತುವಂತಿ ನಿನ್ನನ್ನು ಸ್ತೋತ್ರ ಮಾಡ್ತಾರೋ ಅವರೆಲ್ಲ ಕವಿಗಳು ಮಾಡ್ತಾರೆ. ಗುಣಾಂಶ ವಿನಿವೇಶಿತ ಮಾನಸಾನಾಂ ತೇಷ, ನಿನ್ನ ಗುಣಗಳಲ್ಲಿಯೇ ನೆಲೆಗೊಂಡಿಲ್ಲರುವಂಥ ಮನಸ್ಸುಳ್ಳವರು ಇರ್ಬೋದು, ಬೇಕಾದಷ್ಟು ಕವಿಗಳು ಇರ್ಬೋದು. ಸ ಬಹುಮಾನ ವಿಲೋಕಿತಾನೆ, ಅವರು ಪ್ರಶಂಸೆಯಿಂದ ಕೂಡಿದಂಥ ಇದರಿಂದ ನೋಟದಿಂದ ಇದನ್ನು ವಿಮರ್ಶೆ ಮಾಡ್ತಾರ. ಅಪ್ಸೆ ಲಪ್ಸ್ಯೆ ಅಂತ ಪ್ರಶ್ನೆ ಮಾಡ್ಕೋತಾರೆ. ಪಾದುಕಾದೇವ ವೈಭವದಿಂದ ಖಂಡಿತ ನಾನು ಲಪ್ಸೆ ಪಡಿತೀನಿ, ಅವರ ಒಂದು ಅನುಗ್ರಹವನ್ನು ನಾನು ಪಡಿತೀನಿ. ಯಾಕಂದರೆ ಬೇರೆ ವಿದ್ವಾಂಸರೆಲ್ಲ ಹಾ 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 ಅಂತ ಹೇಳ್ಬೇಕಲ್ಲ, ವಿದ್ವಾಂಸರು ಒಪ್ಕೋಬೇಕಲ್ಲ. ಅದಕ್ಕೆ ಸಾಹಸ ಎನ್ನುವಂಥ ಪಾದುಕಾ ಸಹಸ್ರವನ್ನು ನಾನು ಮಾಡಿಬಿಟ್ಟೆ. ಸಹಸ್ರ ಅದು ಒಂದು ಸಾಹಸ, ಸಹಸ್ರ ಮಾತ್ರ ಅಲ್ಲ ಸಾಹಸ. ಮಾತು ಕೊಟ್ಟಿದ್ದಕ್ಕೆ ಸರಿಯಾಗಿ ಅದು ನಡೀತು. ಪಾದುಕೆ ಹಾಗೂ ರಂಗನಾಥನ ಅಪರಿಮಿತವಾದ ಕೃಪೆಯಿಂದ ನಡೀತು. ಅಪಾರ ಕೃಪೆ, ಅಪಾರ ದಯೆ. ಇಲ್ಲದೇ ಇದ್ದೇ ಆಗ್ತಾ ಇರಲಿಲ್ಲ. ಇದು ಮನೋಭಾವನೆಗಳು ಹೇಗೆ ಬರುತ್ತೆ ಅಂತಂದರೆ ಅದು ಕೃಪೆಯಿಂದ ಬಂದಿದ್ದೆ. ಎಲ್ಲರಿಗೂ ಬರೋದಿಲ್ಲ, ಕವಿಗಳಿಗೆ ಸ್ಪೆಷಲ್. ಈ ಒಂದು ಗ್ರಂಥವನ್ನು, ಕಾವ್ಯವನ್ನು ನೋಡಿ ಬೇಕಾದಷ್ಟು ಬೇರೆ ಕವಿಗಳೆಲ್ಲ ನಾಲ್ಕಾರು ಮಾತಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಯಾಕೆಂತಂದರೆ ಪ್ರಪಂಚದಲ್ಲಿ ಎರಡು ವಿಧ. ಒಂದು ಸ್ವಯಂ ಕವಿಗಳು ಆಗಿದ್ದು ಪಾದುಕೆಯನ್ನು ಸ್ತೋತ್ರ ಮಾಡುವಂಥವರು. ಎರಡನೇವರು ಹಾಗಲ್ಲದವರು. ಇವರಲ್ಲಿ ಏನಿರುತ್ತೆ, ಮೊದಲನೆಯವರು ಕಾವ್ಯ ರಚನೆಯಲ್ಲಿ ಪರಿಶ್ರಮ ಚೆನ್ನಾಗಿ ಗೊತ್ತು, ಮಾಡೋಕ್ಕೆ ಸಾಧ್ಯನಾ? ಯಾಕೆಂದರೆ ಅವರು ಕವಿಗಳಲ್ವಾ. ಒಂದು ಕವಿತೆಯನ್ನು ಬರಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಅವರಿಗೆ ಗೊತ್ತು. ಸಾಮಾನ್ಯರಾದ ನಮಗೆ ಗೊತ್ತಾ? ನಾವೇನು ಆ ಥರ ಮಾಡೋಕ್ಕೆ ಹೋಗೇ ಇಲ್ವಲ್ಲ. ನಮಗೇನು ಗೊತ್ತು? ಸ್ತೋತ್ರ ಮಾಡೋಕ್ಕೆ ಗೊತ್ತಿಲ್ಲ, ಪದಗಳು ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ಆ ಥರ ಗೊತ್ತಿರೋದಿಲ್ಲ. ಅವರೇನು ಮಾಡ್ತಾರೆ, ದೋಷಗಳನ್ನು ಹುಡುಕೋದಿಲ್ಲ ಸಾಮಾನ್ಯರು. ಬರೀ ಅದರಲ್ಲಿರುವಂತಹ ಏನು ಮಾಡ್ತಾರೆ, ಗುಣಗಳನ್ನೇ ನೋಡ್ತಾರೆ. ಗುಣದ ಅಂಶ ಎಷ್ಟು ರಂಜನೀಯವಾಗಿತ್ತು, ಎಷ್ಟು ರಾಸಿಕ್ಯತೆಯನ್ನು ಉಂಟು ಮಾಡ್ತು ಅಂತ ಅವರು ಅದನ್ನು ಅನುಭವಿಸಿ ಸಂತೋಷ ಪಡ್ಕೊಳ್ತಾರೆ. ಓ ಪಾದುಕೆ, ನಿನ್ನ ಪರಿಪೂರ್ಣವಾದ ಅನುಗ್ರಹದಿಂದ ಮಾಡಲ್ಪಟ್ಟಂತಹ ಈ ಸ್ತೋತ್ರದಲ್ಲಿ ಗುಣಗಳನ್ನೇ ಕಾಣುವಂಥವರು ನನ್ನನ್ನು ಪ್ರೇಮಮಯವಾದ ನೋಟದಿಂದ ನೋಡಿ ಸಂತೋಷಪಡಿಸ್ತಾರೆ. ಯಾರು? ಕವಿಗಳೂ ಕೂಡ. ಅಂತಹ ಸನ್ನಿವೇಶವನ್ನು ನಾನು ಪಡಿತೀನಿ ನಿನ್ನ ಅನುಗ್ರಹದಿಂದ. ಇದಕ್ಕೆ ಸಂಶಯ ಇಲ್ಲ. ಇದಕ್ಕೆ ಕಾರಣ ಏನು? ನೀನೇ. ಅಂದರೆ ಅರ್ಥ, ಇವರೇನಾದರೂ ಅದರಲ್ಲಿ ದೋಷಗಳನ್ನು ಹುಡುಕಿಬಿಟ್ರೆ, ಯಾರು? ಕವಿಗಳು, ಬೇರೆ ಕವಿಗಳು ಹುಡುಕ್ಬಿಟ್ರೆ ಏನು ಹೇಳ್ತಾರೆ? ದೇಶಿಗರೇ ಇದೇನೋ ಈ ಥರ ಇದೆಯಲ್ಲ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಅವರಿಗೆ ನೋಟವೇ ದೋಷವನ್ನು ಹುಡುಕೋದು. ಅವರೂ ಕೂಡ ಸಹೃದತೆಯಿಂದ ನನ್ನ ಮೇಲೆ ಪ್ರೇಮವನ್ನು ತೋರಿಸ್ತಾರೆ ಅಂತ ಪರಮ ವಿಶ್ವಾಸದಿಂದ ಹೇಳ್ತಾರೆ. ಯಾತಕ್ಕೆ? ನಿನ್ನ ಕೃಪೆಯಿಂದ. ಸೊ ಪಾದುಕಾದೇವಿ, ನಿನ್ನ ಕೃಪೆಯಿಂದ ಲಪ್ಸೆ ಗುಣಾಂಶ ವಿನಿವೇಶಿತ ಮಾನಸಾನ ತೇಷಾಮಗಂಸ ಬಹುಮಾನ ವಿಲೋಕಿತಾನೆ. ಬಹುಮಾನದಿಂದ ನನ್ನನ್ನು ವಿಲೋಕಿತಾನೆ. ಈ ಕಾವ್ಯವನ್ನು ನೋಡ್ತಾರೆ ವಿನಃ ಪ್ರೇಮಪೂರ್ವಕವಾಗಿ ದೋಷವನ್ನು
ನೋಡಲ್ಲ. ಅಂದರೆ ಅರ್ಥ ಪಾದುಕಾದೇವಿ ಮಾಡ್ತಾಳೆ ಅಂತ. ಅದೇ ಫಲ. ಸಂಘರ್ಷಯಂತಿ ಹೃದಯಾನ್ಯಸತಾಂ ಗುಣಾಂಶೆ ಸಂತಸ್ತು ಸಂತಮಪಿ ನ ಪ್ರತಯಂತಿ ದೋಷಾನ್ ತದ್ರಂಗನಾಥ ಚರಣಾವನಿ ತೇ ಸ್ತುತೀನಾಂ ಏಕಾಪರಂ ಸದಸತೋರಿಹ ಸಾಕ್ಷಿಣೀ ತ್ವಂ. ರಂಗನಾಥ ಚರಣಾವನಿ, ಶ್ರೀರಂಗನಾಥನ ಪಾದುಕೆಯೇ ಅಸತಾಂ. ಸತಾಂ ಅಂದರೆ ಒಳ್ಳೆಯವರು, ಸಾತ್ವಿಕರು. ಅಸತಾಂ ಅಂದರೆ ದುಷ್ಟ ಜನರು. ಹೃದಯಾನಿ ಮನಸ್ಸುಗಳು, ಹೃದಯವು ಗುಣಾಂಶ ಒಳ್ಳೆಯ ಗುಣಗಳ ವಿಷಯದಲ್ಲಿ ಸಂಘರ್ಷಯಂತಿ ಯಾವಾಗಲೂ ಹೊಟ್ಟೆ ಕಿಚ್ಚುಬಿಡುತ್ತೆ, ಸಂಘರ್ಷಣೆ ಮಾಡುತ್ತೆ. ಅವರೇನು ನಾನೇ ಜಾಸ್ತಿ, ನಂದೇ ಸರಿ ಅಂತ. ಸಂತಸ್ತು ಆದರೆ ಸಂತರು, ಸತ್ವಗುಣದಿಂದ ಪರಿಪೂರ್ಣರಾದಂಥ ಸಂತರುಗಳು, ಮಹಾತ್ಮರು ದೋಷಂ ಸತಮ್ಮಿ ಬೇಕಾದಷ್ಟು ದೋಷವಿದ್ದರೂ ಕೂಡ ನ ಪ್ರಥಯಂತಿ ತೋರಿಸೋದಿಲ್ಲ, ಹೊರಪಡಿಸೋದಿಲ್ಲ, ಎಲ್ಲೆಲ್ಲೂ ಸಾರೋದಿಲ್ಲ. ತದಿಹ ಆದ್ದರಿಂದ ಇಲ್ಲಿ ತೇ ನಿನ್ನ ಸ್ತುತೀನ ಸ್ತೋತ್ರಗಳ ಸದಸತೋಗೋ ಗುಣದೋಷಗಳಿಗೆ ತ್ವಮೇಕಾಪರಂ ಸಾಕ್ಷಿಣಿ, ನೀನೊಬ್ಬಳೇ ಉತ್ತಮವಾದ ಸಾಕ್ಷಿ. ಇದರಲ್ಲಿ ದೋಷ ಗುಣ ಎರಡೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀನೇ ನಿನ್ನನ್ನು ಮಾಡಿಸ್ಕೊಂಡಿದ್ದೀಯ. ನಿನ್ನ ಈ ಒಂದು ಕೃಪೆಯಿಂದ ಅವರು ಯಾರೂ ಕೂಡ ನ ಪ್ರತಯಂತಿ, ಸಾತ್ವಿಕ ಗುಣಗಳಿಂದ ಕೂಡಿರುವಂಥ ಕವಿಗಳು ಅವರು ಯಾವತ್ತೂ ದೋಷಗಳನ್ನು ನೋಡೋದಿಲ್ಲ, ನೋಡಿದ್ರೂ ಅದನ್ನು ಹೊರಪಡಿಸೋದಿಲ್ಲ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂದರೆ ಸ್ವಯಂ ಕವಿಗಳಲ್ಲದಿರುವಂಥವರು ಸತ್ತುಗಳು ಅಸತ್ತುಗಳು ಅಂತ ಇಬ್ಬರು. ಇಲ್ಲೇ ಅದನ್ನು ಮೊದಲನೇ ಅವ್ರನ್ನ ಹೇಳ್ತಾರೆ. ಅಸತ್ತುಗಳು ಗುಣಗಳನ್ನು ಬಚ್ಚಿಟ್ಬಿಡ್ತಾರೆ, ದೋಷಗಳನ್ನು ಮಾತ್ರ ಹುಡುಕಿ 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 ಪ್ರಚಾರ ಮಾಡ್ತಾರೆ. ಆದರೆ ಸಾತ್ವಿಕರು ಹಂಗೆ ಮಾಡೋದಿಲ್ಲ. ಎರಡು ಥರ ಇದ್ದಾರೆ. ಮೊದಲು ಎರಡು ಥರ ಕವಿಗಳು, ಸಾಮಾನ್ಯ ಜನರು. ಕವಿಗಳಲ್ಲಿ ಎರಡು ಥರ, ಒಂದು ಅಸತ್ತು ಒಂದು ಸತ್ತು. ಅಸತ್ತುಗಳು ದೋಷವನ್ನೇ ತಗೊಳ್ತಾರೆ, ಗುಣವನ್ನೆಲ್ಲ ಮರೆತು ಬಿಡ್ತಾರೆ, ಅದನ್ನೇ ಹೇಳಿ ಪ್ರಚಾರ ಮಾಡ್ತಾರೆ. ಆದರೆ ಸಾತ್ವಿಕರು ಗುಣವನ್ನೆಲ್ಲ ಮರೀತಾರೆ, ದೋಷವನ್ನೆಲ್ಲ ನೋಡೋದಿಲ್ಲ, ದೋಷವನ್ನೆಲ್ಲ ಮರೆತು ಬಿಡ್ತಾರೆ, ಗುಣಗಳನ್ನೇ ಎಲ್ಲರಿಗೂ ತಿಳಿಸ್ತಾರೆ. ದೋಷಗಳನ್ನು ನೋಡಿದರೂ ಸಾತ್ವಿಕರಾದ್ದರಿಂದ ದೋಷಗಳು ಎನ್ನುವಂತೆ ಭಾವಿಸೋದೇ ಇಲ್ಲ. ಸ್ಪಷ್ಟವಾಗಿ ಎಲ್ಲೆಲ್ಲೂ ಅದನ್ನು ಪ್ರಚಾರ ಮಾಡ್ತಾರೆ. ಪ್ರಚಾರ ಯಾಕೆ ಮಾಡ್ತಾರೆ? ಪಾದುಕಾದೇವಿಯ ವೈಭವವನ್ನು ತಾನೇ ಪ್ರಚಾರ ಮಾಡ್ತಾರೆ, ಬೇರೆ ಅಲ್ವಲ್ಲ, ಸಾಮಾನ್ಯವಲ್ಲ ಅಂತ ಹೇಳಿ ಇಲ್ಲಿ. ಅದರಿಂದ ಇದಕ್ಕೆ ಸಾಕ್ಷಿ, ದೋಷಕ್ಕಾಗಲಿ ಗುಣಕ್ಕಾಗಲಿ ಸಾಕ್ಷಿ ನೀನೇ. ಅದು ನೀನೇ, ನಿಂದೇ ಅಲ್ಲ. ಇತ್ತಂ ತ್ವಮೇವ ನಿಜ ಕೇಳಿ ವಚಾದ ಕಾರ್ಷೀ ಇಕ್ಷ್ವಾಕುನಾಥ ಪದ ಪಂಕಜಯೋರನನ್ಯ ಸ್ವೀಯಂ ಪದಾವನಿಮಯ ಸುಮಹಚ್ಚರಿತ್ರಂ ಸೀತೇವ ದೇವಿ ಸಹಜೇನ ಕವೀಶ್ವರೇಣ. ಹೇ ಮಾತೆ ದೇವಿ, ಪಾದುಕಾದೇವಿಯೇ, ಪದಾವನಿ ಯಾವಾಗಲೂ ಅವನಿ ಪರಮಾತ್ಮನ ಪಾದಗಳನ್ನು ಸಂತೋಷವಾಗಿ ಕೈಂಕರ್ಯ ಮಾಡ್ತಾ ಸದಾ ಅನುಭವಿಸ್ತಾ ಆನಂದ ಪಡುವಂತಹ ನೀನು ಪಾದುಕೆಯೇ. ಇಕ್ಷ್ವಾಕುನಾಥ ಪದ ಪಂಕಜ ಯೋಗೋ ಅನನ್ಯ. ಇಕ್ಷ್ವಾಕುನಾಥನಾದ ಶ್ರೀರಾಮಚಂದ್ರ, ಅವನೇ ರಾಮಚಂದ್ರನೇ ರಂಗನಾಥ. ಅವನ ಅಡಿಗಳನ್ನು ಹೊರತು ಬೇರೆ ಯಾವುದನ್ನೂ ಚಿಂತನೆಯೇ ಮಾಡದೇ ಇರುವಂತಹ ತ್ವಮೇವ ನೀನೇ, ಅವು ಬೇರೆ ಇಲ್ವೇ. ನೀನೇ ಇತ್ತಂ ಹೀಗೆ ಮಯ ನನ್ನ ಮೂಲಕವಾಗಿ, ಮಯ ಅಂದರೆ ನನ್ನ ಮೂಲಕವಾಗಿ, ಸಹಜೇನ ಕವೀಶ್ವರೇಣ ಜೊತೆಯಲ್ಲಿ ಹುಟ್ಟಿದವನಾದ ಕವೀಶ್ವರೇಣ ಕವಿಶ್ರೇಷ್ಠರಾದಂಥ ವಾಲ್ಮೀಕಿಯ ಮೂಲಕವಾಗಿ ಸೀತೇವ ಸ್ವೀಯಂ ಸೀತಾದೇವಿಯಂತೆ ಸ್ವೀಯಂ ತನ್ನದಾದ ಸುಮಹಚ್ಚರಿತ್ರಂ. ಯಾವ ರೀತಿ ಸೀತಾದೇವಿ ಅವರ ಜೊತೆಯಲ್ಲೇ ಅವರ ಕಾಲದಲ್ಲೇ ಇದ್ದಂಥ ವಾಲ್ಮೀಕಿ ಕವಿಗಳ ಮೂಲಕವಾಗಿ ತನ್ನ ಚರಿತ್ರೆಯನ್ನು ತಾನೇ ಹಾಡಿಸಿಕೊಂಡಳೋ, ಆ ರೀತಿ ಪಾದುಕಾದೇವಿ ನೀನು ನನ್ನ ಮೂಲಕವಾಗಿ ನೀನೇ ನಿನ್ನ ವೈಭವವನ್ನು ರಾಮಾಯಣದಂತೆ ಇದು ಪಾದುಕಾಯನ ಮಾಡ್ಕೊಂಡ್ಬಿಟ್ಟೆ ನೀನು ಅಂತಾರೆ. ಸೀತೇವ ದೇವಿ ಸಹಜೇನ ಕವೀಶ್ವರೇಣ, ಸಹಜವಾಗಿ, ಸಹಜ. ಯಾಕೆಂದರೆ ಸೀತಾದೇವಿ ಭೂಮಿಯಿಂದ ಹುಟ್ಟಿದವಳು, ಅವರ ಜೊತೆಯಲ್ಲೇ ಹುಟ್ಟಿದವರು, ಹುತ್ತದಿಂದ ಕಿವಿಯಿಂದ ಹುಟ್ಟಿದವರು ವಾಲ್ಮೀಕಿಗಳು. ಇವರ ಒಂದು ಚರಿತ್ರೆಯನ್ನು, ಇವಳ ಚರಿತ್ರೆಯನ್ನು ಅವಳ ಜೊತೆಯಲ್ಲೇ ಹುಟ್ಟಿದಂತಹ ವಾಲ್ಮೀಕಿಗಳು ಪೂರ್ತಿ ಚರಿತ್ರೆಯನ್ನು, ಸುಮಹಚ್ಚರಿತ್ರ ಮಹತ್ತರವಾದ ಸೀತಾಯನ ಎನ್ನುವಂತಹ ಚರಿತ್ರೆಯನ್ನು ಬರೆದುಬಿಟ್ರು. ಅದು ಸೀತೆಯ ಚರಿತ್ರೆನೇ ಅಂತಲೇ ಅವರೇ ಹೇಳ್ಬಿಟ್ಟಿದ್ದಾರೆ ವಾಲ್ಮೀಕಿ. ಅದರಿಂದ
ಸ್ವಾಮಿ ದೇಶಿಕರು ಹೇಳ್ತಾರೆ, ಪಾದುಕಾ ಸಹಸ್ರದ ಸ್ತೋತ್ರದ ವಿಷಯದಲ್ಲಿಯೂ ಸ್ವಯಂ ಆಚರಿಸಿ. ನೀನೇ ಇದನ್ನು ನಮ್ಮಂಥವರಿಗೆ ಸಾತ್ವಿಕ ಮಾರ್ಗ ಉಪದೇಶವನ್ನು ಮಾಡೋಕ್ಕೋಸ್ಕರ ನೀನೇ ಅದನ್ನು ಆ ಪಾದದ ವೈಭವವನ್ನು, ಪಾದುಕಾದೇವಿಯ ವೈಭವವನ್ನು ನೀನೇ ಮಾಡಿಕೊಳ್ಬೇಕು ಅಂಥೇಳಿ ನೀನೇ ಮಾಡಿ. ಹೇಗೆ ಸೀತೆ ರಾಮಾಯಣ ಮಾಡಿಸಿದ್ಲೋ ಹಾಗೆ ನೀನೇ ಪಾದುಕಾ ಸಹಸ್ರವನ್ನು ಕೂಡ ಸ್ವೀಯಂ ಪದಾವನಿ ಮಯಾ ಸುವಚ, ನನ್ನಿಂದ ನೀನು ಮಾಡಿಸಿದೆ ನಿನ್ನ ಚರಿತ್ರೆಯನ್ನು. ವಾಲ್ಮೀಕಿ ಮಹರ್ಷಿ ಹುತ್ತದಿಂದ ಅದಕ್ಕೆ ಹೇಳಿದ್ನಲ್ಲ, ಆ ರೀತಿಯಾಗಿ ಕರ್ತ ಅಲ್ಲ, ನಾನು ಕರ್ತ ಅಲ್ಲ, ನೀನೇ ಕರ್ತ ಅಂತ ಹೇಳಿಬಿಟ್ಟು ಫಲ ಯಾರಿಗೆ ಸಿಕ್ತು? ನನಗೆ ಸಿಕ್ತು. ಆದರೆ ಫಲನೂ ಬೇಡ, ಆದರೆ ಫಲವೂ ಸಿಕ್ಬಿಟ್ಟು ಅದನ್ನು ಸಮರ್ಪಣೆ ಮಾಡಿದ್ದಾಗೋಯ್ತಲ್ಲ. ಫಲ ಯಾವುದು? ನನ್ನನ್ನು ಉಪಯೋಗ ಮಾಡಿಕೊಳ್ಳೋದೇ ಫಲ. ನನ್ನನ್ನು ಉಪಯೋಗ ಮಾಡಿಕೊಂಡು ಪಾದುಕಾ ಸಹಸ್ರವನ್ನು ಮಾಡಿಸಿಕೊಂಡು ಬಿಟ್ಟಿಯಲ್ಲ, ಇದು ನೀನೇ ತಾನೇ ಕರ್ತ. ಹೇಗೆ ಸೀತಾದೇವಿ ವಾಲ್ಮೀಕಿಯ ಮೂಲಕವಾಗಿ ರಾಮಾಯಣನ ಬರೆಸಿದ್ಲೋ ಅದೇ ಥರ ನೀನು ನನ್ನ ಮೂಲಕವಾಗಿ ಬರೆಸಿದ್ದೆ ಅಷ್ಟೇ. ನಾನು ಒಂದು ಅಚಿತ್ ಅಂತ ಅರ್ಥ. ಪೃಥಕ ವದನ ಶಂಕ ಸ್ಪರ್ಶನೀತ್ಯ ಕದಾಚಿತ್ ಶಿರಸಿ ವಿನೀತಾಯಾಗ ಸ್ವೇನ ಭೂಮ್ನಾಥವೈವ ಸ್ತುತಿರ್ಯಮುಪಜಾತ ಮನ್ಮುಖೇನೇತ್ಯಧೀಯು ಹರಿಚರಣ ಪರಾಸ್ತೆ ಪಾದುಕೆ ಅಪಾಸ್ತದೋಷಾಗ. ಅಮ್ಮ ಪಾದುಕಾದೇವಿ ಅಪಾಸ್ತದೋಷಾಗ, ದೋಷಗಳೆಲ್ಲ ಅಪಾಸ್ತ ನಿವಾರಣೆಯಾದ, ದೋಷ ಇಲ್ಲದಂತಾದ. ತೇ ಪರಿಚರ ಪರಾಗ, ನಿನ್ನ ಕೈಂಕರ್ಯ ಪರರು. ಯಾವಾಗ ಪಾದುಕಾದೇವಿಯನ್ನು ಕೈಂಕರ್ಯ ಮಾಡ್ತೀವೋ ಪಾದುಕೆಗೆ, ಆಗ ದೋಷವೆಲ್ಲ ಪೂರ್ತಿ ನಿರ್ದೋಷ ಹೋಗ್ಬಿಡುತ್ತೆ. ಪೃಥಗವದನ ಶಂಕ, ಇದು ಒಂದು ಇದನ್ನು ತಗೊಳ್ತಾರೆ. ಯಾವ ರೀತಿ ಆಯಿತು ಇದು ಅಂತಂದರೆ, ಧ್ರುವ ತಪಸ್ಸನ್ನು ಮಾಡಿದ 5 ತಿಂಗಳು, ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇದ್ದ. ತಾಯಿ ಅನುಗ್ರಹ, ನಾರದರ ಉಪದೇಶ, ಮಂತ್ರೋಪದೇಶ. ನೋಡಿ, ಒಬ್ಬ ಉಪದೇಶ ಮಾಡುವಂಥ ಆಚಾರ್ಯರಿಲ್ಲದಿದ್ದರೆ ಮಂತ್ರ ಫಲಿಸೋದಿಲ್ಲ. ನಾರದರು ಉಪದೇಶ ಮಾಡಿದಂಥ ಮಂತ್ರದ ಫಲ ಪರಮಾತ್ಮನನ್ನು ಒಳಗಡೆನೇ ನೋಡೋಕ್ಕೆ ಆರಂಭ ಮಾಡಿದ ಧ್ರುವ. ಪರಮಾತ್ಮ ಸಾಕು ಈ ಹುಡುಗನಿಗೆ ಈಗ ದರ್ಶನ ಕೊಡೋಣ ಹೊರಗಡೆ ಚಕ್ಷುಸಿಗೆ ಅಂತ ಹೇಳಿ ಹೊರಗಡೆ ಬಂದಾಗ ಬಾಹ್ಯ ಚಕ್ಷುಗಳಿಗೆ ಅವರು ಕಣ್ಣೇ ಬಿಡಲಿಲ್ಲ, ನೋಡಲೇ ಇಲ್ಲ ಪರಮಾತ್ಮನ. ಯಾವಾಗ ಒಳಗಡೆ ಮಾನಸಿಕವಾಗಿ ಅದರ್ಶವಾಯಿತು ಆಗ ತಕ್ಷಣ ಕಟ್ಟು ಬಿಡ್ತಾನೆ. ಪರಮಾತ್ಮನಿಗೆ ದರ್ಶನ ಆಯಿತು. ದರ್ಶನ ಆದಮೇಲೆ ಅವನು ಧ್ರುವ ಅಂದ್ಕೊಳ್ತಾನೆ, ಅಯ್ಯ ಇಂಥ ಪರಮಾತ್ಮನನ್ನು ಸ್ತುತಿ ಮಾಡಬೇಕಲ್ಲ, ನಂಗೆ ಸ್ತೋತ್ರ ಮಾಡೋಕ್ಕೆ ಕಲ್ತ್ಕೊಂಡೇ ಇಲ್ವಲ್ಲ, ನಾನು ಏನು ಮಾಡಲಿ ಅಂದಾಗ ತನ್ನ ಶಂಖ ಸ್ಪರ್ಶವನ್ನು ಮಾಡಿ ಅಲ್ಲ ಇಲ್ಲಿ ತೊಗೊಂಡಿದ್ದಾರೆ. ವದನ ಶಂಖ ಸ್ಪರ್ಶನೀತ್ಯ ಕದಾಚಿತ್, ಯಾವಾಗ ವದನದಲ್ಲಿ ಆ ಶಂಖ ಸ್ಪರ್ಶವಾಯಿತೋ, ಯಾವಾಗ ಧ್ರುವ ಬಡಬಡ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ನೋ, ಬಂತೋ ಬಾಯಲ್ಲಿ. ನೋಡಿ ಅದು ತಗೊಂಡು ಪೃಥುಕ ವದನ ಮಗುವಾದಂಥ ಧ್ರುವ, ಚಿಕ್ಕ ಹುಡುಗ ಬಾಲಕ. ಶಂಖ ಸ್ಪರ್ಶನೀತ್ಯ, ಶಂಖವನ್ನು ಮುಟ್ಟಿಸಿದ ತಕ್ಷಣ ಆ ಸಮಯದಲ್ಲಿ ಶಿರಸಿ ವಿನೀತಾಯ, ಅದೇ ತರಗ ನನ್ನ ಶಿರಸ್ಸಿನಲ್ಲಿ ಯಾವಾಗ ಆ ಪಾದುಕೆ ತವ ನಿನ್ನ ಸ್ವೇನ ಭೂಮ್ನಾಯ ಸ್ವಂತ ಮಹಿಮೆಯಿಂದಲೇ ಇಯಂ ಸ್ತುತಿ, ಈ ಸ್ತೋತ್ರವು ಮನ್ಮುಖೇನ ನನ್ನ ಬಾಯಿಯಿಂದ ಉಪಜಾತ ಹುಟ್ಟಿತು. ಹೇಗೆ ಧ್ರುವನಿಗೆ ಶಂಖಸ್ಪರ್ಶದಿಂದ ಉಂಟಾಯಿತೋ ಹಾಗೆ ನಿನ್ನ ಸ್ಪರ್ಶದಿಂದ, ನಿನ್ನ ದಯೆಯಿಂದ ಇದು ನನ್ನ ಬಾಯಿಯಿಂದ ಹೊರಗೆ ಬಂತೆ ವಿನಃ ಸ್ವಂತ ಮಹಿಮೆಯಿಂದಲೇ ವಿನಃ ನನ್ನ ಮಹಿಮೆಯಿಂದ. ಇಯಂ, ಈ ಸ್ತೋತ್ರವು ಮನ್ಮುಖೇನ ನನ್ನ ಬಾಯಿಯ ಮೂಲಕವಾಗಿ ಉಪಜಾತ ಉಂಟಾಯಿತು. ಇಲ್ಲಾದರೆ ಇತಿ ಅದೀಯು ಅಂತ ತಿಳ್ಕೊಂಡಿದ್ದಾರೆ, ಎಲ್ಲರೂ ತಿಳ್ಕೊಳ್ತಾರೆ, ನಾನು ತಿಳ್ಕೊಂಡಿದ್ದೀನಿ ಅಂತಾರೆ. ಈ ಸ್ತೋತ್ರ ಅಂದರೆ ಸ್ತೋತ್ರ ಪಾದುಕೇನೇ ಮಾಡಿದ್ದು, ನಾನಲ್ಲ. ಈ ಸ್ತೋತ್ರವನ್ನು ನಾನು ರಚನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಿಜವಾಗಿ ನೋಡಿದ್ರೆ ಪಾದುಕೆ ಇದಕ್ಕೆ ಮುಖ್ಯ ಕಾರಣ. ಬೇರೆಯವರಿಗೆ ಏನೇ ಹೇಳಲಿ, ನಿನ್ನ ಭಕ್ತರಾದ ಹಿರಿಯರು ಅಂತಹ ನಿಜಾಂಶವನ್ನು ಖಂಡಿತವಾಗಿ ತಿಳ್ಕೊಳ್ತಾರೆ. ಇದು ದೇಶಿಕರು ಮಾಡಿದ್ದಲ್ಲ, ಪಾದುಕಾದೇವಿಯೇ ಅದರ ಮೂಲಕವಾಗಿ, ಹೇಗೆ ವಾಲ್ಮೀಕಿಗಳ ಮೂಲಕವಾಗಿ ಈ ಬಂತೋ ರಾಮಾಯಣ, ಅದೇ ಥರ ಅದಕ್ಕೆ ಪಾದುಕಾದೇವಿ ನೀನೇ ಕಾರಣ. ಯದೇ ಸ್ಪೀತಾ 1007 ಯದೇ ಸ್ಪೀತಾ ಭಕ್ತಿ ಪ್ರಣಯ ಮುಖವಾಣಿ ಪರಿಪಣಂ ಪದತ್ರಾಣ ಸ್ತೋತ್ರಂ ಹೃದಿ ಬಿಭೃತರಂಗ ಕ್ಷಿತಿಭೃತಗ ನಿರುನ್ಮಾದೋ ಯದ್ವಾ ನಿರವಧಿ ಸುಧಾ ನಿಚ್ಚರ ಮುಜಗ
ವಚೋಭಂಗಿ ರೇತಾಗಾನ ಕಥಮನು ರಂಧೆ ಅನುರುದ್ಧೆ ಸಹೃದಯಗ ಯದಿ ಸ್ಫೀತ ಭಕ್ತಿ ಯದಿ ಸ್ಫೀತ. ಯಾವಾಗ ಭಕ್ತಿ ಅಧಿಕವಾಗುತ್ತೋ, ಭಕ್ತಿ ಹೆಚ್ಚಾಗಬೇಕು, ಅಧಿಕವಾಗಬೇಕು. ಪ್ರಣಯ ಮುಖವಾಣಿ ಪರಿಪಣಂ. ಪ್ರೀತಿಯ ರಸ ಅದು ವೇದವಾಕ್ಯಗೆ ಪ್ರತಿನಿಧಿಯಾಗಿರುವಂತಹ ಮಾತು. ಅಂದರೆ ಏನು? ಶಬ್ದ ಅಂದರೆ ಎಲ್ಲ ವೇದ ಪ್ರತಿನಿಧಿಯಾಗಿರುವಂತಹ ರಂಗಕ್ಷಿತಿಭೃತಃ ರಂಗನಾಥನ ಪದತ್ರಾಣ ಸ್ತೋತ್ರ. ಸೊ ಹೇಗೆ ವೇದವೇದ್ಯೆ ಪರಿಪುಂಸಿ ಜಾತೆ ದಶರಥಾತ್ಮಜಗ ಅಂತ ಹೇಳಿ ವೇದ ರಾಮಾಯಣ ಒಂದು ವೇದ ಅಂತ ಹೇಳುವಂತೆ, ವೇದವೇ ರಾಮಾಯಣ ಅಂತ ಹೇಳುವಂತೆ ಇದು ಪ್ರತಿನಿಧಿಯಾಗಿರುವಂಥ ಶ್ರೀರಂಗನಾಥನ ಪದತ್ರಾಣ, ರಂಗನಾಥನ ಪಾದಗಳನ್ನು ರಕ್ಷಣೆ ಮಾಡುವಂತಹ ಪಾದುಕೆಯ ಸ್ತೋತ್ರಂ ಹೃದಯ ಬಿಭೃತ, ಹೃದಯದಲ್ಲಿ ಬಿಭೃತ ಧರಿಸಿರಿ. ಯದ್ವಾ ಅಥವಾ ನಿರುನ್ಮಾದಗ ಸಹೃದಯ ಹುಚ್ಚು ಹಿಡಿಯದ. ಉನ್ಮಾದ ಅಂದ್ರೇನೋ ಹುಚ್ಚು, ನಿರುನ್ಮಾದ. ಸಹೃದಯ ಒಳ್ಳೆಯ ಸುಹೃತ್ತಾದಂಥ ವಿದ್ಯಾವಂತನೋ ಅಥವಾ ನನ್ನಂತೆ ಇರುವಂಥ ಬೇರೆ ಕವಿಯೋ, ನಿರವಧಿ ಅವಧಿ ಇಲ್ಲದಂತೆ, ಮಿತಿ ಇಲ್ಲದಂತೆ, ಅಳತೆ ಇಲ್ಲದಂತೆ, ಸುಧಾ ನಿರ್ಜರ ಮುಜಗ. ಸುಧಾ ಅಂದರೆ ಅಮೃತ, ಅಮೃತದ ಪ್ರವಾಹವಂತಿರುವಂತಹ ಏತಾಗಾವಚೋಭಂಗಿ. ಈ ವಿಚಿತ್ರವಾದ ರೀತಿಯ ಮಾತುಗಳನ್ನು ಪ್ರವಾಹ ಬಂದ್ಬಿಟ್ಟಿದೆ ಎಲ್ಲ. ಕಥಂ ಅನುರುದ್ಧೆ, ಹೇಗೆ ತಾನೇ ಅದನ್ನು ಅನುಸಂಧಾನ ಮಾಡೋದಿಲ್ಲ, ಅದನ್ನು ಹೇಗೆ ತಾನೇ ಅದನ್ನು ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತೆ. ಅದನ್ನು ಒಳ್ಳೆಯ ಆಧರಿಸಿ ಅದನ್ನು ಮರ್ಯಾದೆ ಕೊಟ್ಟು ಎಂತಹ ಒಂದು ಸ್ತೋತ್ರ ಅಂತ ವೈಭವವನ್ನು ಕೊಂಡಾಡಬೇಕಲ್ವ, ಹೇಗೆ ತಾನೇ ಆಧರಿಸದೇ ಇರೋಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಕಡೇನಲ್ಲಿ ಅನುರುಂಧೆ ಸಹೃದಯರು ಯಾವತ್ತಿಗೂ ಅದನ್ನು ಆದರದಿಂದ ಕಾಣ್ತಾರೆ ವಿನಃ ಅದನ್ನು ಯಾವತ್ತಿಗೂ ಅದನ್ನು ಸುಮ್ಮನೆ ಅಂತ ಬಿಡೋದಿಲ್ಲ. ಅಷ್ಟು ವೈಭವದಿಂದ ಕೂಡಿರುವಂಥ ನಿನ್ನ ಮಹಿಮೆ, ನಿನ್ನ ವೈಭವ ಸ್ವತಃ ನೀನೇ ನನ್ನ ಮೂಲಕವಾಗಿ ಬರೆಸಿಕೊಂಡಿರುವಂಥ ಈ ಮಹಾಕಾವ್ಯ, ಈ ಮಹಾಸ್ತೋತ್ರ, ಈ ಸ್ತೋತ್ರವನ್ನು ಸಾಮಾನ್ಯ ಅಂತ ನಿರಾಧಾರ ಮಾಡೋಕ್ಕಾಗೋದೇ ಇಲ್ಲ. ಅದನ್ನು ಆಧರಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ವಿದ್ಯಾವಂತರನ್ನು ಇಲ್ಲಿ ಉದ್ದೇಶ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ವಿದ್ಯಾವಂತರು ತಾನೇ ಯಾವಾಗಲೂ ಅದರಲ್ಲಿರುವಂಥ ವ್ಯಾಕರಣ, ಇದು ತಪ್ಪುಗಳು ಅದನ್ನೆಲ್ಲ ನೋಡಿ ಅದನ್ನು ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ. ಆದರೆ ಪಾದುಕೆಯ ವಿಷಯದಲ್ಲಿ ಭಕ್ತಿ ಇಲ್ಲದಿದ್ದರೆ ಅಂಥವರು ಅದನ್ನು ಉದಾಸೀನ ಮಾಡಬಹುದು. ಆದರೆ ಅವರಿಗೆ ನಿಜವಾದ ಭಕ್ತಿ ರಂಗನಾಥನ ಮೇಲೂ, ರಂಗನಾಥನ ಪಾದದ ಮೇಲೂ, ಆ ಪಾದವನ್ನು ರಕ್ಷಣೆ ಮಾಡುವಂತಹ ಪಾದುಕೆ ಮೇಲೂ ಇರುವಂತಹ ವಿದ್ಯಾವಂತರು ಯಾವತ್ತಿಗೂ ಇದನ್ನು ಆಧರಿಸದೇ ಇರೋದಿಲ್ಲ. ಈ ಸ್ತೋತ್ರವನ್ನು ಮತ್ತೆ ಮತ್ತೆ ಪಠನ ಮಾಡಿ 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 ಮನಸ್ಸಿನಲ್ಲಿ ಆ ದೇಶಿಕರ ಭಾವನೆಯನ್ನು ಹುಡುಕ್ತಾ, ಯಾಕೆಂತಂದರೆ ಇದಮಿತ್ತವಂತ ಹೇಳೋಕ್ಕಾಗಲ್ಲ. ಕವಿಯಾದಂಥ ಮಹಾಕವಿಯಾದಂತಹ ಸ್ವಾಮಿ ದೇಶಿಕರ ಕವಿತಾರ್ಕಿಕ ಸಿಂಹರಾದಂತಹ ಸ್ವಾಮಿ ದೇಶಿಕರ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಂತಹ ಅಲೌಕಿಕವಾದಂತಹ ವಿಷಯಗಳನ್ನು ಲೌಕಿಕವಾದಂತಹ ಒಂದು ಇದರಲ್ಲಿ ತಗೊಂಡು ಅದನ್ನು ಹೇಳ್ತಾರೆ. ಒಂದೊಂದು ಪದ್ಧತಿನಲ್ಲೂ ನೋಡಿ, 32 ಪದ್ಧತಿ ಅತ್ಯಂತ ಅತಿಶಯವಾದಂಥದ್ದು. ಅದರಿಂದ ವಿದ್ಯಾವಂತರು ಅದನ್ನು ಪಠಣ ಮಾಡಿ 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 ಅದನ್ನು ಧರಿಸಿ ಮೇಲೆ ವಿವೇಕ ಉಂಟಾಗತ್ತೆ, ಭಕ್ತಿ ಪುಷ್ಟಿಯಾಗತ್ತೆ. ಅದರಿಂದ ಇನ್ನೂ ಜಾಸ್ತಿ ಅನುಭವಗಳು ಉಂಟಾಗತ್ತೆ. ಪರಮ ಪುರುಷಾರ್ಥವನ್ನು ಪಡೆಯೋದಕ್ಕೆ ಒಂದು ಮುಖ್ಯ ಕಾರಣವಾಗತ್ತೆ ಪಾದುಕಾ ಸಹಸ್ರ. ಹೀಗೆ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಇದೆಲ್ಲ ವಿದ್ಯಾವಂತರು. ಬೇರೆಯವರೇನು ಮಾಡ್ತಾರೆ? ವಿದ್ಯಾವಂತರೇನೋ ಆ ಥರ ಮಾಡ್ತಾರೆ. ಮುಂಚೆನೇ ಹೇಳಿಬಿಟ್ಟಲ್ಲ ಕವಿಗಳು ಬೇರೆಯವರು ಅಂತ. ಸೊ ಬೇರೆಯವರು ಅದನ್ನು ಸಂತೋಷದಿಂದ ಎಷ್ಟು ಚೆನ್ನಾಗಿದೆ ಸ್ತೋತ್ರ ಅಂತ ಮಾಡ್ತಾರೆ. ಆದರೂ ವಿದ್ಯಾವಂತರಲ್ಲೂ ಇರ್ತಾರಲ್ಲ, ಅವರೇನು ಮಾಡ್ತಾರೆ? ಅವರು ವಿದ್ಯಾವಂತರೇ ಹೀಗೆ ಆಕ್ಸೆಪ್ಟ್ ಮಾಡಿದ ಮೇಲೆ ಇನ್ನು ಅವಿದ್ಯಾವಂತರು ಮಾಡೋದಿಲ್ವಾ? ಇದನ್ನು ಹೇಳಬೇಕು ಅಂತಾನೇ ಇಲ್ಲ ಅಂತ. ಇದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕಾದ್ದಿಲ್ಲ. ಸಾಮಾನ್ಯ ಜನರಿಗೂ ಇದು ತುಂಬ
ಸಂತೋಷವನ್ನು ಕೊಡುವಂತಹ ಒಂದು ಸ್ತೋತ್ರ. ಆ ಯಾಕೆ ಅಂತಂದರೆ ರಸಿಕತೆ ಇಲ್ಲದಿದ್ದರೂ ಪರವಾಗಿಲ್ಲ, ಅದು ರಸಿಕತೆ ಉಂಟಾಗತ್ತೆ ಅಂತ ಉಂಟು ಮಾಡ್ತಾಳೆ ಪಾದುಕಾದೇವಿ. ಅಲ್ಲ, ಇವರು ಈ ರೀತಿ ಪದ್ಮರಾಗ ಪದ್ಧತಿ, ಬಹುರತ್ನ ಪದ್ಧತಿ, ಮುಕ್ತಾ ಪದ್ಧತಿ, ಇದು ಪದ್ಧತಿ ಅಂತೆಲ್ಲ ಹೇಳ್ತಾರಲ್ಲ, ಅದೇನು ಮುತ್ತು ಅಂತ ಯಾಕೆ ಹೇಳಿದ್ದಾರೆ ಅಂತ ಒಂದು ಕುತೂಹಲತೆ ಉಂಟಾಗಿ ಅದನ್ನು ಏನು ಹೇಳಿದ್ದಾರೆ ಅಂತ ಅನುಭವಿಸ್ಬೇಕು ಅಂತ ಒಂದು ಆಸೆ ಉಂಟಾಗುತ್ತಲ್ಲ. ಸೊ ಪಾದುಕಾದೇವಿನೇ ಉಂಟು ಮಾಡ್ತಾಳೆ, ನೀನೇ ಉಂಟು ಮಾಡ್ತೀಯ. ಅವರಲ್ಲಿ ಈಗ ಅವರಿಗೆ ರಸಿಕತೆ ಇಲ್ಲ ಅಂತಂದರೆ ಅವ್ರಿಗೇನು ಹೇಳಿದ್ರೂ ಪ್ರಯೋಜನ ಇಲ್ಲ, ವಿದ್ಯಾವಂತರಾದರೂ ಇಲ್ಲ, ಏನಾದರೂ ಇಲ್ಲ. ಸ್ವಲ್ಪ ಆಸೆ ಉಂಟಾಗ್ಬಿಟ್ರೆ ರಸಿಕತೆ ಅಂದರೆ ಏನು, ಅದು ಏನು ಅಂತ ನೋಡ್ಕೊಳ್ಳೋಕ್ಕೆ ಬಂದ ತಕ್ಷಣ ಅವರೇನಾಗುತ್ತೆ, ನವರಸವೂ ತುಂಬಿ ಅದು ಸಂತೋಷವನ್ನು ಉಂಟು ಮಾಡುತ್ತೆ, ಭಕ್ತಿ ರಸಪೂರ್ಣವಾಗುತ್ತೆ. ಸುಧಾರಸ, 3 ರಸ. ಯಾವ ರಸ? ಮೊದಲನೇದು ಭಕ್ತಿರಸ, ಸುಧಾರಸ, ವಾಹಿನಿ, ಅದು ಒಂದು ವಾಹಿನಿ ಅಂತೆ ಬರ್ತಾರೆ. ಅನುಭವ ರಸ, ರಸಭಾವ, ಸುಧಾರಸ, ಭಕ್ತಿರಸ ಎಲ್ಲ ಪೂರ್ಣ. ಅದರಿಂದ ನಾವು ಏನು ಹೇಳಿದ್ರೂ ಫಲವಿಲ್ಲ. ಅರಸಿಕರಾದರೆ ನವರಸವೂ ತುಂಬಿರುವಂತಹ ಇದು ಏನಾಗುತ್ತೆ, ಸ್ವಲ್ಪ ಚೂರು ಗೊತ್ತಿದ್ರೂ ಅದು ಪೂರ್ತಿಯಾಗಿ ಬರುವಂತೆ ಪಾದುಕಾದೇವಿನೇ ಮಾಡಿಬಿಡ್ತಾಳೆ ಈ ಸ್ತೋತ್ರದ ಮೂಲಕವಾಗಿ. ಅದರಿಂದ ಅದು ಖಂಡಿತವಾಗಿ ಪಠಿಸುವವರಿಗೆ ಹುಚ್ಚಿರದಂತೆ ಆಗುತ್ತೆ ಅಂತಾರೆ. ರಸ ಯಾವಾಗಲೂ ಅಷ್ಟೇ, ತನಗೆ ತಾನೇ ಹರಡುತ್ತೆ ವಿನಃ ತನಗೆ ತಾನೇ ಅದು ತನ್ನ ಪ್ರಯೋಜನವನ್ನು ಪಡ್ಕೊಳ್ಳುವಂತೆ ಮಾಡುತ್ತೆ ವಿನಃ ಅವರು ಪಡ್ಕೋಬೇಕು ಅನ್ನೋದು ಬೇಕಾಗಿರಲ್ಲ, ತನಗೆ ತಾನೇ ಬರುತ್ತೆ ಅಂತ ಎಲ್ಲೆಡೆನಲ್ಲೂ ಆ ರಸ ತನ್ನ ಗುಣದಿಂದ ತಾನೇ ಎಲ್ಲ ಕಡೆಯೂ ಹರಡ್ಕೊಳ್ಳುತ್ತೆ ಅಂತ ಓದಿ ತಿಳಿದವರು ಭಾಗ್ಯವಂತರು ಅಂತ ಇಲ್ಲಿ ಭಾಗ್ಯವಂತರು ಅಂದರೆ ಸಂತಗ ಅಂತ ಹೇಳಿದ್ರು. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ವೇದನಾ ತ್ರಿವೇದಿ ಮವದ್ಯಂತೋ ಜಯಂತಿ ಭುವಿ ಸಂತಗ. ಭುವಿ ಈ ಮಂಡಲದಲ್ಲಿ ಯತಿರಾಜ ಸೂಕ್ತಿ, ಯತಿರಾಜರು ಎನ್ನುವಂಥ ಭಗವದ್ ರಾಮಾನುಜಾಚಾರ್ಯರು, ಅವರ ಸೂಕ್ತಿಗಳು, ಅವರ ನವಗ್ರಂಥಗಳು, ಅದು ಜಯತಿ. ಅವರ ಸೂಕ್ತಿಗಳು ಅಂದರೆ ನವಗ್ರಂಥಗಳು, ಶ್ರೀಭಾಷಾ, ಗೀತಾಭಾಷಾ, ವೇದಾಂತ ದೀಪ, ವೇದಾಂತ ಸಾರ, ಇದೆಲ್ಲ ವೇದಾರ್ಥ ಸಂಗ್ರಹ, 3 ಗದ್ಯಗಳು ಮತ್ತು ನಿತ್ಯ ಗ್ರಂಥ. ಈ 9 ಗ್ರಂಥಗಳು ಸಾಮಾನ್ಯವಲ್ಲ. ಈ ಮೊದಲಾದ ಸೂಕ್ತಿಯೆಲ್ಲ ಜಯತಿ, ಮೇಲ್ಮೇಲೆ ಪಲ್ಲಾಂಡಾಗಿ ಹಲವಾರು ಕೋಟಿ ಕಾಲಗಳು ಇದು ಚೆನ್ನಾಗಿ ಅದು ಬೆಳಗ್ತಾ ಇರಬೇಕು, ಯಾವಾಗಲೂ ಎಲ್ಲರಿಗೂ ಅದು ಉಪಯೋಗವಾಗಿರಬೇಕು. ಜಯತಿ, ಅವರ ಹಿರಿಮೆಗಳಿಂದ ಜಯವಾಗಲಿ. ಭಾಷ್ಯಕಾರರ ಸೂಕ್ತಿಗಳಿಗೆ ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ. ಈ ಪಾದುಕಾದೇವಿಗೆ ಏನು ಮುಖ್ಯವಾದ ಕೈಂಕರ್ಯ, ಪರಮಾತ್ಮನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂಥದ್ದು. ಆ ಜೋಡಿಯಾದ ಪಾದುಕೆ ಪರಮಾತ್ಮನ ಪಾದವನ್ನು ಸಂರಕ್ಷಣೆ ಮಾಡುವಂಥ ಪಾದುಕೆಗೆ ಜಯತಿ. ಅದು ಅದರ ಹಿರಿಮೆ, ಅದರ ವೈಭವಗಳು, ಅದರ ಪ್ರಭಾವಗಳು ಎಲ್ಲರಿಂದ ಬೆಳಗ್ತಾ ಇರಲಿ ಸದಾ. ಜಯತು ತದುಭಯ ಧನಾಗ, ಅವೆರಡರನ್ನೂ ಪರಮ ಧನವನ್ನಾಗಿ ಉಳ್ಳಂಥವರು. ಪಾದುಕೆಯನ್ನು, ರಾಮಾನುಜಾಚಾರ್ಯರ ಸೂಕ್ತಿಗಳನ್ನು ಯಾರು ಅದೇ ನಮಗೆ ಐಶ್ವರ್ಯ ಅಂತ ಇಟ್ಕೊಂಡಿದ್ದಾರೋ ಧನವಾಗಿ, ತ್ರಿವೇದಿ 3 ವೇದಗಳನ್ನು ಅವಧಿಯಂತಗ ಸಫಲವಾಗಿಸುವವರಾದಂತಹ ಸಂತಗ, ಸಾತ್ವಿಕರಾದ ಪಂಡಿತರು, ವಿದ್ವಾಂಸರು, ವೇದೋತ್ತಮರು ಜಯಂತಿ, ಮಹಾಮಹಿಮರಾಗಿ ಎಲ್ಲೆಲ್ಲೂ ಬೆಳಗ್ತಾ ಅವರ ಒಂದು ವಿದ್ವತ್ತನ್ನು ಪ್ರಕಾಶಪಡಿಸ್ತಾ, ಅವರ ವಿದ್ವತ್ತಿನ ಮೂಲಕವಾಗಿ, ಅವರ ವಿದ್ವತ್ತನ ಪ್ರಕಾಶ ಇಲ್ಲ, ಅವರ ವಿದ್ವತ್ ಮಹಿಮೆಯನ್ನು ಮೂಲಕವಾಗಿ ಮಹಿಮೆಯಿಂದ ಎಲ್ಲರಿಗೂ ತಿಳಿಸಬೇಕು. ವಿದ್ವತ್ ಮೂಲ, ಅದರಿಂದ ಆ ಮೂಲಕವಾಗಿ ಸಂತರು ಎಲ್ಲ ಕಡೆಯಲ್ಲೂ ಪರಮಾತ್ಮನ ಪಾದವನ್ನು, ಪರಮಾತ್ಮನ ಪಾದುಕೆಯನ್ನು, ಆ ಪಾದುಕೆಯನ್ನು ಸದಾ ಸ್ತೋತ್ರ ಮಾಡುವಂಥ ರಾಮಾನುಜರನ್ನು, ಅವರ ಸೂಕ್ತಿಗಳನ್ನು ಎಲ್ಲವನ್ನೂ ಕೂಡ ಸದಾ ಪ್ರಕಾಶಪಡಿಸ್ತಾ ಅದರ ಅರ್ಥಗಳನ್ನೆಲ್ಲ ಎಲ್ಲರಿಗೂ ತಿಳಿಸಿ ಯಾತಾತ್ಮ ಜ್ಞಾನವನ್ನು ಉಂಟು ಮಾಡಿ ವಿವೇಕರನ್ನಾಗಿ ಮಾಡಿ ಅವರ ಸ್ವಸ್ವರೂಪವನ್ನು ತಿಳಿಸಿಕೊಟ್ಟು ಪರಮಾತ್ಮನನ್ನು ತೋರಿಸಿ ಅವನೇ ನಮಗೆ ಸರ್ವಸ್ವ, ಅವನ ಕೈಂಕರ್ಯವೇ ಮಹಾಪುರುಷಾರ್ಥ, ಅದಕ್ಕಿಂತ ಬೇರೆ ಒಂದು ಪುರುಷಾರ್ಥವಿಲ್ಲ. ಭಗವತ್
ಭಾಗವತ ಕೈಂಕರ್ಯವೇ ನಮಗೆ ಪರಮ ಪುರುಷಾರ್ಥ ಅಂತ ತಿಳ್ಕೊಂಡು ಭಾಗವತ ಕೈಂಕರ್ಯದಲ್ಲಿ ಈಡುಪಟ್ಟು ಸದಾ ಪರಮಾನಂದದಿಂದ ಇಹದಲ್ಲೂ ಪರದಲ್ಲೂ ಸುಖವಾಗಿ ಪರಮಾನಂದವನ್ನು ಪಡೀಲಿ. ಜಯತಿ 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 ಜಯಂತಿ ಭುವಿ ಸಂತಗ. ಅದರಿಂದ ಜಯಂತಿ ಅಂತ ಹಾಕೋದು. ಜಯತಿ ಅಂದರೂ ಆ ಸೂಕ್ತಿಗಳು ಜಯತಿ ಯಾವಾಗಲೂ ಪಲ್ಲಾಂಡ ಆಗಿರಲಿ. ಸಂತರು ವಿದ್ವಾಂಸರು ಜಯಂತಿ ಮಹಿಮರಾಗಿ ಎಲ್ಲೆಲ್ಲೂ ಪ್ರಕಾಶ ಬೆಳಕಾಗಿ ಇರ್ತಾರೆ. ಅಂದರೆ ಅವರು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಡ್ತಾರೆ ಎಲ್ಲರಿಗೂ. ಇದರ ಮೂಲಕವಾಗಿ ರಾಮಾನುಜರ ಸೂಕ್ತಿಗಳ ಮೂಲಕವಾಗಿ ಪಾದುಕಾ ಸಹಸ್ರದ ಮೂಲಕವಾಗಿ ಎಲ್ಲರಿಗೂ ಒಳ್ಳೆಯ ಬೆಳಕನ್ನು ಉಂಟು ಮಾಡಿ ದಾರಿಯನ್ನು ತೋರಿಸಿ ಮಾರ್ಗವನ್ನು ತೋರಿಸಿ ಸ್ವರೂಪವನ್ನು ನಿರೂಪಣೆ ಮಾಡಿ ಎಲ್ಲರೂ ಪರಮಾನಂದವನ್ನು ಇಹದಲ್ಲಿ ಪಡ್ಕೊಂಡು ಆಮೇಲೆ ಪರದಲ್ಲೂ ನಿರಂತರವಾದ ಬ್ರಹ್ಮಾನ ಅನುಭವವನ್ನು ಆನಂದ ಅನುಭವವನ್ನು ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ ಅಂತ ಮುಗಿಸಿ ಸಂತ ಶ್ರೀರಂಗ ಪೃಥ್ವೀಶ ಶರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಗ ಅಂತ ಪಾದುಕಾ ಸಹಸ್ರವನ್ನು ಇಲ್ಲಿಗೆ ಮುಗಿಸ್ತಾರೆ ಸ್ವಾಮಿ ದೇಶಿಗರು. ಮಹಾಸುಂದರವಾದ ಒಂದು ಕಾವ್ಯ. ಆ ರಚನೆಯನ್ನು ಮಾಡಿದ್ದು ಯಾವುದೋ ಒಂದು ಸ್ಪರ್ಧೆಗೋಸ್ಕರವಾಗಿ, ಆದರೆ ಮುಗಿಸಿದ್ದು ಅಂತಹ ಮಹತ್ತರವಾದ ಒಂದು ಕಾವ್ಯ ರಚನೆ ಆಯಿತು. ಇದಕ್ಕೆ ಕಾರಣ ಪಾದುಕಾದೇವಿ. ನಾವು ಪಾದುಕಾದೇವಿ ಎನ್ನುವಂಥ ಶಠಾರಿ. ಅದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದಲ್ಲಿ ಶಠಾರಿ ಎನ್ನುವಂಥ ಒಂದು ಇದನ್ನು ನಮಗೆ ತೋರಿಸಿ ಕೊಟ್ಟುಬಿಟ್ಟಿದ್ದಾರೆ. ಆ ರೂಪದಲ್ಲಿ ಆಳ್ವಾರೇ ಬಂದುಬಿಟ್ಟಿದ್ದಾರೆ. ಆಳ್ವಾರೇ ಬಂದು ಪರಮಾತ್ಮನ ಪಾದವೇ ಬಂದು ಪರಮಾತ್ಮನನ್ನು ಕರ್ಕೊಂಡು ಬಂದು ನಮ್ಮ ತಲೆಯ ಮೇಲೆ ಭೂಷಣವಾಗಿ ಇರಿಸಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಸಹೃದಯರಾಗುವಂತೆ ಮಾಡಿ ನಮಗೆ ಮೋಕ್ಷವನ್ನೂ ಕೊಡಿಸುವಂತಹ ಆಚಾರ್ಯರು ಆಳ್ವಾರ್ಗಳು ನಮಗೆ ಸಿಕ್ಕಿರೋದ್ರಿಂದ ನಾವು ಭಾಗ್ಯವಂತರು ಅಂತ ಹೇಳಬೇಕೆ ವಿನಃ ಎಲ್ಲ ಜಯತಿ ಜಯತಿ ಜಯತಿ. பல்லாயிரத்தாண்டு பல கோடி நூறாயிரம் மல்லாண்டதின் தோள் மணிவண்ணா உன் சேவடி செவ்வி திருக்காப்பு அடியோமோடும் நின்னோடும் பிரிவின்றி ஆயிரம் பல்லாண்டு வடிவாயினின் வலமார்பினில் வாழ்கின்ற மங்களும் பல்லாண்டு வடிவார்ச்சோடி வனத்திலும் சுடராளியும் பல்லாண்டு படைப்போர் புக்கு முழங்கும் அப்பாஞ்சஜன்யமும் பல்லாண்டே. கவிதார்க்கிக சிம்மாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமக. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇವಾಗ ಪರ್ಕೆ ಇಟ್ಕೊಂಡು ಬಂದುಬಿಟ್ಲ ಅವಳು.